ಹಲೋ ನಮಸ್ಕಾರ. ಬೆಂಕಿ ಬಿರುಗಾಳಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಅರುಣ್ ಬಡ್ಗೇರ್. ಕಾವೇರಮ್ಮ ಇರುವಂತಹ ಕ್ಷೇತ್ರ, ಚಾಮುಂಡಮ್ಮ ಇರುವಂತಹ ಕ್ಷೇತ್ರ ಮೈಸೂರು ಕೊಡಗಿನ ಲೋಕಸಭಾ ಕ್ಷೇತ್ರ. ಇಲ್ಲಿ ಪ್ರತಾಪ್ ಸಿಂಹ ವರ್ಸಸ್ ಸಿದ್ದರಾಮಯ್ಯನ ಅಥವಾ ಸಿದ್ದರಾಮಯ್ಯ ವರ್ಸಸ್ ಮೋದಿನ ಏನಾಗ್ತಾ ಇದೆ? ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ? ನನ್ನ ಜೊತೆಗೆ ಅತಿಥಿಗಳು ಕೂಡ ಇರ್ತಾರೆ, ಅವ್ರ ಜೊತೆಗೆ ಚರ್ಚೆ ಮಾಡೋಣ. ಇದು ಹೊತ್ತಿನ ವಿಶೇಷ ಬೆಂಕಿ ಬಿರುಗಾಳಿ. ಓಕೆ, ನನ್ನ ಜೊತೆಗೆ ಅತಿಥಿಗಳಿದ್ದಾರೆ. ಮೊದಲನೇದಾಗಿ ಬಿಜೆಪಿಯಿಂದ ಸಂಸದರು ಆಗಿರುವಂತಹ ಪ್ರತಾಪ್ ಸಿಂಹ ಅವರು, ಈಗ ಹಾಲಿ ಅಭ್ಯರ್ಥಿಯು ಕೂಡ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಬಿಎಸ್ಪಿ ಇಂದ ನಮ್ಮ ಜೊತೆಗೆ ಚಂದ್ರೇಗೌಡರು ಇದ್ದಾರೆ. ನಮಸ್ಕಾರ ಸರ್, ಅಭ್ಯರ್ಥಿ ಕೂಡ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕಾಂಗ್ರೆಸ್ ಇಂದ ನಮ್ಮ ಜೊತೆಗೆ ಐಶ್ವರ್ಯ ಮಹಾದೇವ್ ಅವರು ಇದ್ದಾರೆ, ವಕ್ತಾರರು. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ನಾನು ಚರ್ಚೆಯನ್ನ ಆರಂಭ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ, ಯಾಕೆ ಕಾಂಗ್ರೆಸ್ ನಲ್ಲಿರುವಂತಹ ವಿಜಯಶಂಕರ್ ಅವರಿಗೆ ವೋಟ್ ಮಾಡಬೇಕು? ಕಾಂಗ್ರೆಸ್ ಪಕ್ಷ ದೇಶಕ್ಕೆ ಸ್ವಾತಂತ್ರ್ಯ ತಂದಂತ ಪಕ್ಷ, ದೇಶಕ್ಕೆ ದೇಶದ ಪ್ರಗತಿಗಾಗಿ ಹೋರಾಟ ಮಾಡಿದ ಪಕ್ಷ. ಕರ್ನಾಟಕದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನುಡಿದಂತೆ ನಡೆದಿದ್ದ ಸರ್ಕಾರ. CH ವಿಜಯಶಂಕರ್ ಅವರು ಜಾತ್ಯತೀತವಾದ ಮನುಷ್ಯ. ಅವರು ಬಿಜೆಪಿಯವರ ತತ್ವ ಸಿದ್ಧಾಂತವನ್ನು ಅದಕ್ಕೆ ಬೇಡ, ಹೇಗೆ ಬದಲಾಗ್ತಾ ಇದೆ ಆ ಸಿದ್ಧಾಂತವನ್ನು ಬಿಟ್ಟು ಅವರು ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾಗಿದ್ದಾರೆ. ಅವರ ಕೊಡುಗೆ ಬಹಳ ಇದೆ ಮೈಸೂರು ಜಿಲ್ಲೆಗೆ, ಮತ್ತು ಮೈಸೂರು ಕೊಡಗು ಮಂಡ್ಯಕ್ಕೂ ಇದೆ. ಅವರು ನಿಮ್ಮ ಮುಂದೆ ಬಂದು ಮತ ಕೇಳ್ತಾ ಇರೋದು ಮೂರು ಆಧಾರದ ಮೇಲೆ. ಒಂದು, ಅವ್ರು ಜಾತ್ಯತೀತವಾಗಿ ಪ್ರತಿ ಎಲ್ಲ ಸರ್ವೇ ಸಾಮಾನ್ಯರಿಗೂ ಎಲ್ಲ ಜನಾಂಗಕ್ಕೂ ಮುಂದೆ ನಿಂತ್ಕೊಂಡು ಕೆಲಸ ಮಾಡ್ತಾರೆ. ಎರಡನೇದು, ಅವರು ಸಂಸದರಾದಾಗ ಅವರು ನಮ್ಮ ತಾಲೂಕಿಗೆ ಮತ್ತು ಜಿಲ್ಲೆಗೆ ತಂದಂಥ ಕೊಡುಗೆಗಳು ಬಹಳ ಇದ್ದಾವೆ. ಮೂರನೇದು, ಈ ಬಿಜೆಪಿ ಅವರು ಆ ಕಮ್ಯುನಲ್ ಅಜೆಂಡಾವನ್ನ ಅದನ್ನ ವ್ಯಕ್ತಪಡಿಸಿ ನಾವು ಮುಂದೆ ಬರಬೇಕು ಮತ್ತೆ ಕಾಂಗ್ರೆಸ್ ಸರ್ಕಾರ ತರಬೇಕು ಅಂತ ಅವ್ರು ಮುಂದೆ ನಿಂತಿದ್ದಾರೆ. ಬಿಎಸ್ಪಿಗೆ ಯಾಕೆ ವೋಟ್ ಹಾಕಬೇಕು ಸರ್? ಬಿಎಸ್ಪಿಗೆ ಖಂಡಿತವಾಗೂ ಯಾಕೆ ವೋಟ್ ಹಾಕಬೇಕು ಅಂದರೆ, ಮೊದಲನೇ ಇಂಪಾರ್ಟೆಂಟ್ ರೀಸನ್ ಅಂದರೆ, ನಮ್ಮದು ಮೂರನೇ ಅತಿ ದೊಡ್ಡ ರಾಷ್ಟ್ರೀಯ ಪಕ್ಷ. ಕಾಂಗ್ರೆಸ್ಗೂ ವೋಟ್ ಕೊಟ್ಟು ನೋಡಿದ್ದೀವಿ, ದೇಶನ ಆಳಿದ್ದಾರೆ. ಈಗ 60 ವರ್ಷದನ್ನ ಸಾಧನೆನ ಮೋದಿಯವರು 5 ವರ್ಷದಲ್ಲಿ ಏನೋ ಬದಲಾವಣೆ ಮಾಡ್ತಾರೆ ಅಂತ ಜನ ಬಿಜೆಪಿಗೂ ವೋಟ್ ಕೊಟ್ಟರು. ಈ ಎರಡೂ ಸರ್ಕಾರಗಳು, ನಮ್ಮ ಕಾಂಚೀರಾಮ್ ಸಾಹೇಬರು ಹೇಳ್ತಾ ಇದ್ರು, ಕಾಂಗ್ರೆಸ್ಸು ಕೋಬ್ರಾ ಅಂಡರ್ ದ ಗ್ರಾಸ್, ಬಿಜೆಪಿ ಕೋಬ್ರಾ ಅಬೋ ದ ಗ್ರಾಸ್ ಅಂತ. ಅದಕ್ಕೆ ಒಂದು ತೃತೀಯ ಶಕ್ತಿ ಏನಿದೆ, ಹೊಸ ಶಕ್ತಿ ಅಕ್ಕ ಮಾಯಾವತಿ ಅವ್ರಿಗೆ ಕೊಡೋದ್ರಿಂದ ಬಿಎಸ್ಪಿ ಖಂಡಿತ ಹೊಸ ಒಂದು ಸರ್ಕಾರನ ಕೊಡುತ್ತೆ. ಪ್ರತಾಪ್ ಸಿಂಹ ಅವರಿಗೆ ಯಾಕೆ ವೋಟ್ ಹಾಕಬೇಕು? ರಾಜಕೀಯದಲ್ಲಿ ಡೆವಲಪ್ಮೆಂಟನ್ನು ಒಂದು ಪೊಲಿಟಿಕಲ್ ಅಜೆಂಡವಾಗಿ ತಂದಿದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರು. ಅದನ್ನು ಬಹಳ ದೊಡ್ಡ ಪ್ರಮಾಣಕ್ಕೆ ತೆಗೆದುಕೊಂಡೋಗಿ ನಿರೀಕ್ಷೆಯನ್ನು, ಭರವಸೆಯನ್ನು ಮೂಡಿಸಿರುವಂಥವ್ರು ಮೋದಿಯವರು. ಈ 5 ವರ್ಷಗಳಲ್ಲಿ ಮೈಸೂರು ಮತ್ತು ಕೊಡಗಿನ ಸಂಸದನಾಗಿ ನಾನು ಏನು ಕೆಲಸವನ್ನು ಮಾಡಿದ್ದೀನಿ, ಇಲ್ಲಿ ತಂದಿರುವಂಥ ಹೈವೇ, ರೈಲ್ವೆ ಪ್ರಾಜೆಕ್ಟ್ಗಳಿರ್ಬೋದು, ಬೇರೆ ಅಭಿವೃದ್ಧಿ ಕಾರ್ಯಗಳಿರ್ಬೋದು, ಈ ವಿಚಾರಗಳನ್ನು ಜನರಿಗೆ ಮನವರಿಕೆ ಆಗಿದೆ, ಅವರ ಅನುಭವಕ್ಕೆ ಬಂದಿದೆ. ಮುಂದಿನ 5 ವರ್ಷಗಳವರೆಗೂ ಮೋದಿ ಸರ್ಕಾರ ಇದ್ದರೆ ಇನ್ನೇನೇನು ಒಳ್ಳೆ ಕೆಲಸ ಆಗುತ್ತೆ. ಇದಿಷ್ಟನ್ನೇ ಇಟ್ಕೊಂಡು ನಾವು ಈ ಚುನಾವಣೆಗೆ ಹೋಗ್ತಾ ಇದ್ದೀವಿ. ನಾವಿಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟು ಅಂತ ಹೇಳ್ತಾರೆ. ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟೋದು ಒಂದು ಕಾಂಗ್ರೆಸ್ ಪಾರ್ಟಿನ? ಬೇರೆ ಯಾರ್ದು ಕಾಂಟ್ರಿಬ್ಯೂಷನ್ ಇಲ್ವಾ? ಹಾಗಾದರೆ ಯಾವ ಕಾಂಗ್ರೆಸ್ಸು ಅಹಿಂಸೆಯನ್ನು ಪ್ರತಿಪಾದನೆ ಮಾಡ್ತೋ, ಇದೇ ಕಾಂಗ್ರೆಸ್ಸು ನಮ್ಮ ಸೇನೆಯನ್ನು 2ನೇ ಮಹಾಯುದ್ಧಕ್ಕೆ ಕಳಿಸಿದ್ರಲ್ಲ, ಅದು ಅಹಿಂಸೆ ಆಗಿರಲಿಲ್ವಾ? ಈ ರೀತಿ ಈ ಕೋಮು ವಿಚಾರವನ್ನು ಎತ್ತರೋರು ಭಾರತೀಯ ಜನತಾ ಪಕ್ಷ ಅಲ್ಲ, ಸಿದ್ದರಾಮಯ್ಯನವರು. ಇವತ್ತು ಕೋಮು ವಿಚಾರ ಸಂವಿಧಾನ ಗಂಡಾಂತರದಲ್ಲಿದೆ, ಈಗ ಬದಲಾಯಿಸ್ಬಿಡ್ತಾರೆ. ಈ ತರ ವಿಚಾರ ಮಾತಾಡ್ತಾರೆ ಅವರು. ನಾವು ಅಭಿವೃದ್ಧಿ ವಿಚಾರ ಮಾತಾಡ್ತೀವಿ. ಈ ವೇದಿಕೆಯಲ್ಲಿ ಯಾವುದೇ ಪಕ್ಷ ಇದ್ರು, ಎರಡೇ ಪಕ್ಷ ಸಂವಿಧಾನ ಮತ್ತೆ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದವರು. ಅವ್ರು ಬರೋ ತತ್ವ ಸಿದ್ಧಾಂತ ಯಾವ್ದಂದ್ರೆ RSS ತತ್ವ ಸಿದ್ಧಾಂತ. ಅಂಬೇಡ್ಕರ್ ಅವರು ದಲಿತರಾಗಿ ಸಂವಿಧಾನ ತಂದ್ರಲ್ಲ ಅಂತ ವಿರೋಧ ಮಾಡಿದ್ರು. ಬ್ರಿಟಿಷರ್ಸ್ ಅವ್ರಿಗೆ ಲೆಟರ್ ಬರ್ದು, ಇಲ್ಲ ನೀ ಬ್ರಿಟಿಷರ್ ನಮ್ಮನ್ನ ಆಳ್ಲಿ ಅಂದ್ರು. ಅವರು ಸ್ವಾತಂತ್ರ್ಯ ಬಗ್ಗೆ ಕೇಳಕ್ ಅವ್ರಿಗೇನು ನೈತಿಕತೆನೂ ಇಲ್ಲ. ಓಕೆ, ಆದ್ರೆ ಮೈಸೂರಿನಲ್ಲಿ JDS ಕಾಂಗ್ರೆಸ್ ಮೈತ್ರಿ ಗಟ್ಟಿಯಾಗಿದೆ, ಅದಕ್ಕೆ ಶಂಕರ್ ಅವರಿಗೆ ಲಾಭ ಆಗ್ಬಿಡತ್ತೆ ಅಂತ ಹೇಳ್ತಾ ಇದ್ದೀರಾ. ಎಲ್ಲಿದೆ ನಿಮ್ಮ ಮೈತ್ರಿ ಗಟ್ಟಿ ಅಂತ? ಒಡೆದು ಹೋಗಿಲ್ವಾ? ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೀತಾ ಇದೆ. ಸೋತ್ರೆ ಒಂದ್ ವೇಳೆ ನಾವು ಕಾರಣರಾಗಲ್ಲ ಅಂತೇಳಿ
ನೋಡಿ, ರಾಜ್ಯದಲ್ಲಿ ಪ್ರತಿಯೊಂದು 28 ಸೀಟಲ್ಲೂ ಮೈತ್ರಿ ಧರ್ಮ ಪಾಲನೆ ಆಗ್ತಾ ಇದೆ. ಮೈಸೂರಲ್ಲಿ ಎಲ್ಲಿದೆ? ಮೈಸೂರಲ್ಲಿ GT ದೇವೇಗೌಡರು ನೀವು ನೋಡ್ಕೊಳ್ಳಿ, ಭಾನುವಾರ ಬೇಕಾದ್ರೆ ಪತ್ರಿಕಾಗೋಷ್ಠಿಯಲ್ಲಿ ಕಿಂಗ್ಸ್ ಕೋರ್ಟ್ ಅಲ್ಲಿ ನಮ್ಮ ಪ್ರತಿಯೊಬ್ರು ನಾಯಕರು ಬಂದು ಕುತ್ಕೊಂಡು ಜಂಟಿ ಸುದ್ದಿಗೋಷ್ಠಿ ಮಾಡಿ ಮೈತ್ರಿ ಧರ್ಮ ಪಾಲನೆ ಆಗ್ಲೇಬೇಕು ಅಂತ ಮಾತಾಡಿ ಹೇಳ್ತೀನಿ. GT ಹೇಳ್ತೀನಿ, ಒಂದ್ ನಿಮಿಷ ಕೊಡಿ. ನೋಡಿ, ಎಲ್ಲಾ ಕಡೆ ಓಪನ್ ಆಗಿ ನಾವ್ ಹೇಳ್ಬೇಕಾಗಿರೋ ವಿಷಯ ಇದು, ಆಯ್ತಾ? ಮೈತ್ರಿ ಧರ್ಮ ಪಾಲನೆ ಮಾಡಿದಾಗ ನಮ್ ಲೀಡರ್ಗಳು ಕೈ ಜೋಡಿಸಿದಾಗ ನಮ್ ಕಾರ್ಯಕರ್ತರು ಕೂಡ ಕೈ ಜೋಡಿಸ್ಬೇಕು. ಕಾರ್ಯಕರ್ತರು ಕೈ ಜೋಡಿಸಕ್ಕೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ವಿಧಾನಸಭೆಯಲ್ಲಿ ಕೇಸ್ಗಳ ಮೇಲೆ ಕೇಸ್ಗಳನ್ನ ಹಾಕ್ಸ್ಕೊಂಡು ಹೊಡೆದಾಡ್ಕೊಂಡು ಎದುರೇಟನ್ನ ಆಡ್ಕೊಂಡು ಈಗ ಮೈತ್ರಿ ಮಾಡ್ಕೊಳ್ಳಿ ಅಂದ್ರೆ JDS ಮಾಡ್ಕೊಳ್ತಾರ. ಯಾದಕ್ಕೋಸ್ಕರ ಮೈತ್ರಿ ಮಾಡಿದ ಯಾದಕ್ಕೋಸ್ಕರ ನಾವು ಮೈತ್ರಿ ಮಾಡ್ಕೊಂಡಿರೋದು ಈ ಕೋಮುವಾದಿ ಪಕ್ಷವನ್ನ ಹೊಡೆದೋಡ್ಸಕ್ಕೆ. ನಾವು ಮೈತ್ರಿ ಮಾಡ್ಕೊಂಡಿರೋದು ನಮ್ಮ ತತ್ವ ಸಿದ್ಧಾಂತ ಜಾತ್ಯತೀತವಾಗಿ ನಮ್ಮ ಶಾಂತಿಯ ತೋಟವಾದ ಕರ್ನಾಟಕವನ್ನು ಹಾಳು ಮಾಡಬಾರ್ದು, ಭಾರತ ದೇಶವನ್ನು ಹಾಳು ಮಾಡಬಾರ್ದು ಅಂತ ಮೈತ್ರಿ ಧರ್ಮ ಪಾಲನೆ ಮಾಡ್ತಾ ಇದ್ದೀವಿ. GT ದೇವೇಗೌಡರು ಓಪನ್ ಆಗಿ ಹೇಳ್ತಾರೆ, GT ದೇವೇಗೌಡರು ಓಪನ್ ಆಗಿ ಹೇಳ್ತಾರೆ, ಒಂದು ವೇಳೆ ಕಾಂಗ್ರೆಸ್ ನ ಅಭ್ಯರ್ಥಿ ಸೋತ್ರೆ ಅದಕ್ಕೆ ನಾವು ಹೊಣೆಗಾರರು ಅಲ್ಲ. ಭಾನುವಾರ ಅಥವಾ 9ನೇ ತಾರೀಕು ಕೇಳಿ ದೇವೇಗೌಡರು ಮುಂದೆ, ಸಿದ್ದರಾಮಯ್ಯ ಅವ್ರ ಮುಂದೆ GT ದೇವೇಗೌಡರು ಏನಂತಾರೆ ಅಂತ. ಮೈತ್ರಿ ಧರ್ಮ ಪಾಲನೆ ಆಗೇ ಆಗತ್ತೆ. GT ದೇವೇಗೌಡರು ಅದನ್ನ ಮುಂದ್ ಬಂದು ನಿಮಗೆ ಪ್ರಸ್ತುತವಾಗಿ ಹೇಳಲಿಲ್ಲ ಅಂದ್ರೆ ನನ್ನ ಹೆಸರು ಬದಲಾಯಿಸ್ತಾರೆ. ಪ್ರತಾಪ್ ಸಿಂಹ ಅವರೇ, GT ದೇವೇಗೌಡರು JDS ಇವೆಲ್ಲ ಒಂದ್ ಕಡೆ ಆಯ್ತು, ಬಟ್ ಕಳೆದ ಬಾರಿ JDS ನಿಂದಲೇ ಪ್ರತಾಪ್ ಸಿಂಹ ಅವ್ರು ಗೆದ್ದಿದ್ರು ಅನ್ನೋದಿದೆ. ಅವ್ರ ಲಾಭದಿಂದನೇ ಪ್ರತಾಪ್ ಸಿಂಹ ಅವ್ರು ಗೆದ್ದಿರೋದು. ನೋಡಿ ಅರುಣ್ ಅವರೇ, 1999ರ ಚುನಾವಣೆನ ಇಲ್ಲಿ ಒಂದು ಉದಾಹರಣೆಯಾಗಿ ತಗೊಳ್ಬೋದು. ಒಂದೇ ದಿನ ಒಂದೇ ಬೂತಲ್ಲಿ ಒಂದು ಓಟನ್ನ ವಿಧಾನಸಭೆಗೆ, ಒಂದು ಓಟನ್ನ ಲೋಕಸಭೆಗೆ ಹಾಕಿದ್ರು. ಆ ಒಂದು ವಿಧಾನಸಭೆ ಕೊಟ್ಟಂತ ಓಟನ್ನು SM ಕೃಷ್ಣ ಅವರಿಗೆ ಕೊಟ್ಟಿದ್ರು, ಇನ್ನೊಂದು ಓಟನ್ನು ವಾಜಪೇಯಿ ಕೊಟ್ಟಿದ್ರು. ಇಲ್ಲಿ ಲೋಕಸಭೆ ಚುನಾವಣೆ ಮತ್ತು ವಿಧಾನಸಭೆ ಚುನಾವಣೆ ನಡೆಯೋದು ಬೇರೆನೇ ರೀತಿಯಲ್ಲಿ. ಲೋಕಸಭೆ ಚುನಾವಣೆ ಬಂದಾಗ ಕಾಂಗ್ರೆಸ್ನಲ್ಲಿರುವಂಥ JDSನಲ್ಲಿರುವಂಥವ್ರು ಕೂಡ ಹಿಂದೆ ವಾಜಪೇಯಿ ಅಂತ ಓಟ್ ಹಾಕಿದ್ದಾರೆ. ಹಾಗಾಗಿ BJP 2 ಸರಿ ಇಲ್ಲಿ ಈ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ನೇರವಾಗಿ ಕೇಳ್ತಾ ಇರೋದು, ಕಳೆದ ಬಾರಿ JDS ನಿಂದ ನಿಮಗೆ ಅನುಕೂಲವಾಗಿತ್ತು, ಅದೇ ಕಾರಣನ ಈ ಬಾರಿ ಬಳಸ್ತಾ ಇದ್ದೀರಾ? ನಾನು ಬಹಳ ಸ್ಪಷ್ಟವಾಗಿ ಅರುಣ್ ಅವರು ಹೇಳಿದ್ದೀನಿ, ಕಾಂಗ್ರೆಸ್ನವರು ಕೂಡ ಈ ಸರಿ ನನಗೆ ವೋಟ್ ಮಾಡ್ತಾರೆ, ಮೋದಿ ದೇಶದ ಪ್ರಧಾನಿ ಆಗ್ಬೇಕು ಅಂತ ಪ್ರೂವ್ ಮಾಡ್ತೀನಿ. ಸೊ ತಾವು ನಿರೀಕ್ಷೆ ಇರೋದು JDS ನಿಂದ, ತಾವು ನಿರೀಕ್ಷೆ ಇರೋದು JDS ವೋಟರ್ಸ್ ಗಳಿಂದ. ನನಗೆ ಕಾಂಗ್ರೆಸ್ ಪಕ್ಷದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ದೇಶಭಕ್ತರಿದ್ದಾರೆ, ಅವರೆಲ್ಲರೂ ಮೋದಿಗೆ ವೋಟ್ ಹಾಕ್ತಾರೆ ಸರ್. ಅಂದ್ರೆ ಪ್ರತಾಪ್ ಸಿಂಹ ಅವ್ರು ಹೇಳಕ್ ಹೊರಡ್ತಾ ಇರೋದು, ಜಾತಿಯ ಮೇಲೆ ಚುನಾವಣೆ ನಡೀತಾ ಇದೆ, ಜಾತಿಯ ರಾಜಕಾರಣ ಮೈಸೂರಲ್ಲಿ ನಡೀತಾ ಇದೆ ಅನ್ನೋದು. ಈಗ ಒಂದು ಹೇಳ್ತೇನೆ, ಸಿದ್ದರಾಮಯ್ಯನವರು ವಿಜಯಶಂಕರ್ ಅವರನ್ನೇ ತನ್ನ ಅಭ್ಯರ್ಥಿ ಹಾಕಬೇಕು, ಇನ್ಯಾರು ಬರ್ಲಿಕ್ಕೆ ಇಲ್ಲಿ ಮೈತ್ರಿ ಧರ್ಮದಲ್ಲಿ HD ದೇವೇಗೌಡರಿಗೆ ಬಿಟ್ಕೊಡ್ಬೋದಿತ್ತಲ್ಲ, ಯಾಕೆ ಬಿಟ್ಕೊಡ್ಲಿಲ್ಲ? ತಮ್ಮ ಜಾತಿಯವನ್ನೇ ಕರ್ಕೊಂಬಂದಿದ್ದು. ಸಂಖ್ಯಾಬಲ ಎಷ್ಟಿದೆ ಅವ್ರದ್ದು? ಜಾತಿವಾದ ಮಾಡಿರೋ ಸಿದ್ದರಾಮಯ್ಯನವರ ಹೊತ್ತು ನಾವ್ ಯಾವತ್ತು ಜಾತಿವಾದ ಮಾಡಿಲ್ಲ. ಒಂದೇ ಮಾತು, ನಮ್ ಸಿದ್ದರಾಮಯ್ಯ ಸಾಹೇಬ್ರು ಮಾತು ಕೊಟ್ಟಾಗ ಅದನ್ನ ಉಳಿಸ್ಕೋತಾರೆ. ನರೇಂದ್ರ ಮೋದಿ ಅವರಂತವ್ರಲ್ಲ ನಮ್ ಸಿದ್ದರಾಮಯ್ಯ ಸಾಹೇಬ್ರು. ಸಿದ್ದರಾಮಯ್ಯ ಅವರು ಮಾತು ಕೊಟ್ಟರು, ನುಡಿದಂತೆ ನಡೀತೀವಿ ಅಂದ್ರು, ಅದನ್ನ ಪಾಲನೆ ಮಾಡಿದ್ರು. ವಿಜಯಶಂಕರ್ ಟಿಕೆಟ್ ತಂದ್ಕೊಡ್ತೀನಿ ಅಂದ್ರು, ವಿಜಯಶಂಕರ್ ಟಿಕೆಟ್ ತಂದ್ಕೊಟ್ಟಿದ್ರೆ ವಿಜಯಶಂಕರ್ ಅವ್ರನ್ನ ಗೆಲ್ಲಿಸ್ತಾರೆ. ಮೋದಿ ಅವ್ರ ತರ ಅಚ್ಚೇ ದಿನ್ 2 ಕೋಟಿ ಉದ್ಯೋಗ ನಿರ್ಮಾಣ ಮಾಡ್ತೀನಿ ಅಂದ್ರು, 15 ಲಕ್ಷ ಖಾತೆಗೆ ಹಾಕ್ತೀನಿ ಅಂದ್ರು ಎಲ್ಲ. ಮೇಡಮ್ ಐಶ್ವರ್ಯ ಅವರೇ, ಕಾಂಗ್ರೆಸ್ಸಿಗೆ ಈ ಬಾರಿ JDSನ ಸಪೋರ್ಟ್ ಇಲ್ಲದೆ ಇದ್ರೆ ಆಗೋದೇ ಇಲ್ವಾ? ಕಾಂಗ್ರೆಸ್ಗೆ ಅಷ್ಟೊಂದು ಅನಿವಾರ್ಯತೆ ಇದೆಯಾ JDSನ ನೆಚ್ಕೊಂಡೇ ಗೆಲ್ಬೇಕು ಅಂತ? ಮೈತ್ರಿ ಆದ್ಮೇಲೆ JDS ಕೆಲಸ ಮಾಡಿ ಗೆಲ್ಲಿಸಬೇಕು. ಮೈತ್ರಿಯನ್ನ ಬಿಟ್ಟಾಕಿ ನಾನು ಕೇಳ್ತಾ ಇರೋದು, JDS ಇಲ್ಲದೆ ಇದ್ರೆ ಕಾಂಗ್ರೆಸ್ ಗೆಲ್ಲೋಕ್ ಸಾಧ್ಯನೇ ಇಲ್ವಾ ಮೈಸೂರಲ್ಲಿ? ಗೆಲ್ತಿತ್ತು. JDS ನಮ್ ಮೈತ್ರಿ, ನಮ್ಗೆ JDS ಜೊತೆ ಮೈತ್ರಿ ಇಲ್ದಿದ್ದ ಅಂದ್ರೂ ಸಿದ್ದರಾಮಯ್ಯ ಸಾಹೇಬ್ರು ಬಲದ ಮೇಲೆ ನಾವು ಮಾಡಿರೋ ಕೆಲಸದ ಮೇಲೆ ನಾವು ಗೆಲ್ತಿದ್ವಿ. ಓಕೆ, BSP ಇಂದ ಚಂದ್ರೇಗೌಡ್ರೆ, ಇಲ್ಲಿ ನಿಮ್ಮ ಪಾತ್ರ ಏನು ಅಂತ? ಯಾರನ್ನ ಗೆಲ್ಲಿಸ್ಬೇಕು, ಯಾರನ್ನ ಸೋಲಿಸ್ಬೇಕು, ಸರ್ ಇದು ಬಹಳ ತಪ್ಪು ಕಲ್ಪನೆ. BSP ನೋಡಿದ ತಕ್ಷಣ ಪ್ರತಿಯೊಬ್ರು ಕೇಳೋದು ಇದೇ ಪ್ರಶ್ನೆ, ನೀವು ಯಾರನ್ನ ಸೋಲ್ಸಕ್ ನಿಲ್ಸಿದ್ರಿ, ಯಾರನ್ನ ಗೆಲ್ಸಕ್ ನಿಲ್ಸಿದ್ರಿ ಅಂತ. ಮೊದಲನೇದಾಗಿ ಮೇಡಮ್ ಕೇಳ್ತೀನಿ, ಕೋಮುವಾದದ ವಿರುದ್ಧ ಓಡಾಡಬೇಕು ಅಂತ ಹೇಳ್ಬಿಟ್ಟು 2 ಸಾರಿ BJPಯಿಂದ MP ಆಗಿದ್ರು ವಿಜಯಶಂಕರ್ ಅವರು, ಒಂದ್ಸಾರಿ ಮಿನಿಸ್ಟರ್ ಆಗಿದ್ರು, ಒಂದ್ಸಾರಿ MP ಆಗಿದ್ರು, ಅವ್ರನ್ನೇ ಕರ್ಕೊಂಡ್ಬಂದು ನಿಲ್ಸಿದ್ದಾರೆ. ಒಂದು ಈ ಕಡೆ ಹಾಲಿ ಸಂಸದರು ಜಾತಿ ಲೆಕ್ಕಾಚಾರದಲ್ಲಿ ಓಟ್ ಹಾಕಿದ್ರೆ, ನಾನು ಪ್ರಬಲ ಒಕ್ಕಲಿಗ
ಸಮಾಜದವನು. ನಮ್ಮ BSP ಜಾತಿ ಪ್ರಬಲ ಅಂದ್ರೆ ನಮಗೆ ಓಟ್ ಬರಬೇಕು. ಅಂದ್ರೆ ಚಂದ್ರೇಗೌಡರು ಹೇಳ್ತಾ ಇರೋದು BSP ಪಕ್ಷದ ಸಿದ್ಧಾಂತವನ್ನೇ ಮರೆತು ಬಿಟ್ರ? ಇಲ್ಲ, ಬಹುಜನರು BSP ಪಕ್ಷದ ಸಿದ್ಧಾಂತನೇ ಹಾಳು ಮಾಡ್ಬಿಟ್ರ ಚಂದ್ರೇಗೌಡರು. ಯಾಕೆ ಅಂದ್ರೆ ನೀವು ಕೇಳಿದ್ರೆ ಜಾತಿ ಪ್ರಕಾರ ನೀವೇ ಹೇಳ್ಕೊಳ್ತಾ ಇದ್ದೀರಾ ನಾನು ಒಕ್ಕಲಿಗ ಅಂತ ಹೇಳಿ, ಜಾತಿ ಲೆಕ್ಕಾಚಾರದಲ್ಲಿ ನನಗೆ ಲಾಭ ಆಗುತ್ತೆ ಅಂತ ಹೇಳಿ. ಅಂದ್ರೆ BSP ಯ ಸಿದ್ಧಾಂತ ತತ್ವ ಸಿದ್ಧಾಂತಗಳನ್ನ ಚಂದ್ರೇಗೌಡರು ಹಾಳು ಮಾಡಿದ್ರು. ಇಲ್ಲ, JDS ಅಲ್ಲಿ ನೀವು ಒಂದು ಬಹು ಇಂಪಾರ್ಟೆಂಟ್ ಕ್ವಶನ್ ಕೇಳಿದ್ರೆ, ಕಾಂಗ್ರೆಸ್ ಅವರು JDS ಅವನ್ನ ಕಾಯ್ತಾ ಕೂತಿದ್ದಾರೆ ಬರ್ಲಿ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. BJP ಅವರು JDS ನಂಬ್ಕೊಂಡಿದ್ದಾರೆ. ನಮ್ಮ JDS ಅಲ್ಲಿ ಬಹುಜನರು ಜಾಸ್ತಿ ಇದ್ದಾರೆ. ಆಯ್ತು, ಈಗ BSP ಯ ವೈರಿ ಯಾರು, ಕಾಂಗ್ರೆಸ್ BJP ನ? ಇಬ್ರುವೆ. ನಾನು ಮೊದಲೇ ಹೇಳಿದೆ, ಯಾರು ಅಬೌವ್ ದ ಗ್ಲಾಸ್ ಅಂಡರ್ ದ ಸಮಾನಾಂತರ ವೈರಿಗಳು. ಆಮೇಲೆ ಇಬ್ರು ಕೂಡ ಬರೀ ಸ್ಲೋಗನ್ ಹೇಳ್ಕೊಂಡು ಜನಕ್ಕೆ ಸುಳ್ಳು ಹೇಳ್ತಾ ಇದ್ದಾರೆ. ಇವರು ಸ್ಲೋಗನ್ ಹೇಳ್ತಾ ಇದ್ದಾರೆ, ಗರೀಬಿ ಹಟಾವೋ ದೇಶ ಬಚಾವೋ, ಬರೀ ಸುಳ್ಳು. ಇಂದಿರಾ ಗಾಂಧಿ ಟೈಮಿಂದ ಇವರು ಅಚ್ಚದಿ ನಾಯಕ. ಎಲ್ಲಿ ಸ್ವಾಮಿ, ಯಾವ ಅಚ್ಚದಿನೂ ಇಲ್ಲ. ಆಯ್ತಾ? ಇಬ್ರು ಸುಳ್ಳು ಹೇಳ್ಕೊಂಡು ಜನಗಳಿಗೆ ಆಶ್ವಾಸನೆ ಕೊಟ್ಕೊಂಡು ಬರೀ ಸ್ಲೋಗನ್ ಇಂದ ಮಾಡ್ತಾ ಇದ್ದಾರೆ, ಮ್ಯಾನಿಫೆಸ್ಟೋ ಇಂದ ಮಾಡ್ತಾ ಇದ್ದಾರೆ. ನಮ್ದಂಗಲ್ಲ ಸರ್, ನಮ್ದು ಸಂವಿಧಾನನೇ ನಮ್ಮ ಮ್ಯಾನಿಫೆಸ್ಟೋ. ಸಂವಿಧಾನವೇ ಮ್ಯಾನಿಫೆಸ್ಟೋ. ಹೌದು, ಅದನ್ನ ಜಾರಿಗೆ ಮಾಡೋದೇ ಮ್ಯಾನಿಫೆಸ್ಟೋ. ಅದ್ರಲ್ಲಿ ಜಾತಿ ಆಗ್ತಂದ್ರಿ? ಜಾತಿ ತಂದಿಲ್ಲ ನಾವು. ಅವರು ಮೂಲತಃ ಯಾವ ಪಕ್ಷದವ್ರು ಅಂತ ಕೇಳಿ ಗೊತ್ತಾಗತ್ತೆ. ಆದ್ರೆ ಎಲ್ಲಕ್ಕಿಂತ ಜಾಸ್ತಿ ನಾವು ಕೇಳ್ಬೇಕಾಗಿರೋದಿಷ್ಟೇ, ನಮ್ ಇಬ್ರು ಬಗ್ಗೆ ಮಾತಾಡೋದು ಆಗ್ಲಿ ಪರವಾಗಿಲ್ಲ. ಆದ್ರೆ ಇವರು ಉತ್ತರ ಪ್ರದೇಶದಲ್ಲಿ ಏನ್ ಮಾಡ್ಕೊಂಡಿದ್ದಾರೆ ಏನಂತೀನಿ, ಎಲ್ಲ ನಾವ್ ಧರ್ಮ ಏನ್ ಪಾಲನೆ ಮಾಡ್ತೀವೋ ಅದೆಲ್ಲ ವಿರುದ್ಧ ಹೋಗಿ ಸಮಾಜವಾದಿ ಪಕ್ಷದ ಜೊತೆ 20 ವರ್ಷ ಜಗಳ ಆಡ್ದೋರು ಸಮಾಜವಾದಿ ಪಕ್ಷದ ಜೊತೆ ಹೋಗಿ ಕೈ ಜೋಡಿಸೋರಲ್ಲ, ಮತ್ತಿನ್ನೇನದು? ನಮ್ ಬಗ್ಗೆ ಮಾತಾಡ್ತಾರೆ. ಅವ್ರನ್ನ ಕೇಳಿ, ಜಾತಿ ಯಾಕೆ ಎತ್ತುತ್ತಾ ಇದ್ದಾರೆ? ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರು ಮೇಡಮ್ನವರು. ಇವತ್ತು ನಾವೇ ನಿರ್ಣಾಯಕ. ಇವತ್ತು ದೇಶದ ರಾಜಕಾರಣದಲ್ಲಿ BSP ಮಹತ್ತರ ಪಾತ್ರ ವಹಿಸಿದೆ. ಯಾಕೆ ಅಂದ್ರೆ ಕಂಟೆಸ್ಟ್ ಮಾಡ್ತಾ ಇದ್ದೀರಾ ಸರ್, 20% ಸೀಟು ಇಲ್ಲ, 3 ರಾಜ್ಯದ ಮೇಲೆ ನಿಮ್ ಸೀಟ್ಗಳಿಲ್ಲ, ಅಭ್ಯರ್ಥಿಗಳಿಲ್ಲ, ಹೆಂಗ್ ಪ್ರಧಾನ ಮಂತ್ರಿ ಆಗೋಗ್ತೀರಾ? ಮತ್ತೆ SP ಅವರು 35ರಲ್ಲಿ ಸೆಕೆಂಡ್ ಪ್ಲೇಸ್ ಇದ್ರು. 2 ಮರ್ಜಾಗಿದೆ. ಎಷ್ಟಿದೆ ಅಂತ ಕೇಳ್ತಾ ಇದ್ದಾರೆ. ಎಲ್ಲೇ ನಿಮ್ ಸೀಟ್ಗಳು ಎಷ್ಟು ಕಂಟೆಸ್ಟ್ ಮಾಡ್ತಾ ಇದ್ದೀರಾ? 36 ಕಡೆ ನಾವು ಹಾಕಿದೀವಿ. SP ನಾವು ಸೇರಿ 60 ಸೀಟ್ ಬರ್ತೀವಿ. ಇವತ್ತು ಒಂದ್ ನಿಮಿಷ, ಕರ್ನಾಟಕದಲ್ಲಿ 37 ಸೀಟ್ ತಗೊಂಡವ್ರಿಗೆ ಕಾಂಗ್ರೆಸ್ 90 ಹೋಯ್ತಲ್ಲ, ಅದೇ ನಿರ್ಮಾಣ ಆಗುತ್ತೆ. 65 ಸೀಟು ನಾವು ತಗೋತೀವಿ. ಇದೇ BJP ಕಾಂಗ್ರೆಸ್ ಅವರು ನಮ್ಮನ್ನೇ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗಿರ್ತಾರೆ ಬಂದ. BSP ನಿಂತಿರೋದೇ ಪ್ರತಾಪ್ ಸಿಂಹ ಅವರಿಗೆ ಲಾಭ ಆಗೋಕೆ ಅನ್ನೋದು. ಈಗ ಅರುಣ್ ಬಡ್ಗೇರ್ ಅವರೇ, ಬೆಳಗ್ಗೆ ನಮ್ಮ ಪ್ರೆಸ್ ಮೀಟ್ ಇತ್ತು, ಪತ್ರಕರ್ತರ ಪ್ರಶ್ನೆ ಕೇಳಿದ್ರು. ಪ್ರತಾಪ್ ಸಿಂಹ ಮೈಸೂರಿಗೆ ಏನ್ ಮಾಡಿದನೆ, ಏನು ಇಲ್ಲ ಸಾಧನೆ ಅಂತ ಹೇಳ್ತಾ ಇದ್ರು. ನಾನಾಗ ಕಾಂಗ್ರೆಸ್ಸಿನ ಅಭ್ಯರ್ಥಿಯಾದಂಥ ವಿಜಯಶಂಕರ್ ಅವರಿಗೆ ಮಧ್ಯಾಹ್ನ ಪಬ್ಲಿಕ್ TV ಡಿಬೇಟ್ ಇದೆ, ದಯವಿಟ್ಟು ಬನ್ನಿ, ಇಬ್ಬರು ಅಭಿವೃದ್ಧಿ ವಿಚಾರ ಇಟ್ಕೊಂಡು ನೀವೇನು ಮಾಡಿದಿರಿ ನಾನೇನು ಮಾಡಿದ್ದೀನಿ ಚರ್ಚೆ ಮಾಡೋಣ ಅಂದೆ. ಇವತ್ತು ಅವರ ಕ್ಯಾಂಡಿಡೇಟನ್ನೇ ಇವತ್ತು ಒಂದೇ ಒಂದು ಡಿಬೇಟಿಗೆ ಬರ್ತಿಲ್ಲ. ಅಂದರೆ BJPಲಿದ್ದಾಗಲೂ 2 ಸರಿ ಸಂಸದರಾಗಿ, 1 ಸರಿ ಶಾಸಕರಾಗಿ, ಸೋತವ್ರನ್ನ MLC ಮಾಡಿ ಮಂತ್ರಿ ಮಾಡಿದ್ಮೇಲೂ ಕೇಳೋಕ್ಕೆ ಜನಕ್ಕೆ ಏನು ಸಾಧನೆ ಇಲ್ಲ, ತೋರ್ಸೋಕೆ ಮುಖನೂ ಇಲ್ಲ. ಅದಕ್ಕೆ ಕ್ಯಾಂಡಿಡೇಟ ಪಲಾಯನ ಮಾಡಿದ್ದಾರೆ. ಇನ್ನು ಅವ್ರನ್ನ ವಕ್ತಾರನ ಕಳಿಸಿದ್ದಾರೆ. ನೀವೊಂದು ಯೋಚನೆ ಮಾಡಿ, ಒಂದು ವೇಳೆ ಆ ಮನುಷ್ಯನಿಗೆ ಮಾಡಿದಂಥ ಕೆಲಸಗಳು ಬೆನ್ನ ಹಿಂದೆ ಇತ್ತು ಅಂದಿದ್ರೆ ಅಥವಾ ಕಣ್ಣು ಮುಂದೆ ಇತ್ತು ಅಂದಿದ್ರೆ ಕ್ಯಾಂಡಿಡೇಟ್ ಬರ್ಬೋದಿತ್ತಲ್ಲ, ಯಾಕೆ ಬರಲ್ಲ? BSP ಕಂಟೆಸ್ಟ್ ಮಾಡಿರೋದೇ ನೀವು ಗೆಲ್ಲೋಕೆ, ನಿಮ್ಮ ದಾಳ BSP ಅನ್ನೋದು ಅಲ್ಲ. ಹಾಗಾದ್ರೆ BSP ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷದ ಜೊತೆ ಸೇರ್ಕೊಂಡು ಕಂಟೆಸ್ಟ್ ಮಾಡಿದ್ರೆ ನಮ್ಮ ಗೆಲ್ಸ್ತು. ಹಾಗಾದ್ರೆ ಅವ್ರು ಎಲ್ಲಿ ಪರ ಇದ್ದಾರೆ? BSPದು ಅವ್ರದ್ದೇ ಆದಂಥ ಸ್ಟ್ಯಾಂಡ್ ಇದೆ. ಅವರು ಎಲ್ಲ ಕಡೆನೂ ಕ್ಯಾಂಡಿಡೇಟ್ ಹಾಕಿದ್ದಾರೆ, ಇಲ್ಲೂ ಹಾಕಿದ್ದಾರೆ. ಇಲ್ಲಿ ಯಾರಿಗೂ ಅನುಕೂಲ ಮಾಡ್ಕೊಡಕ್ಕಲ್ಲ. ಆದರೆ ಅಲ್ಲ, ಒಂದು ರಾಷ್ಟ್ರೀಯ ಪಕ್ಷ ಅಂತ ಹೇಳ್ಕೊಳ್ಳೋ ಕಾಂಗ್ರೆಸ್ಸು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಭಾಗದಲ್ಲಿ ಬಂದಿದ್ದವರು, ಪ್ರತಾಪ್ ಸಿಂಹ ಅವರು ಬಂದಿದ್ದವರು ಅಲ್ಲ, ಮುಖ್ಯಮಂತ್ರಿ ಆಗಿದ್ದಂಥವ್ರು ಸಿದ್ದರಾಮಯ್ಯನವರು ಇವತ್ತು JDSನ ದಯಾಭಿಕ್ಷೆಯನ್ನ ಕೇಳುವಂತ ಒಂದು ಸ್ಥಿತಿಗೆ ಹೋಗಿದಾರಲ್ಲ, ಇದು ಮೈಸೂರಿನ ಜನ ಅವ್ರಿಗೆ ಕೊಟ್ಟರ ಸ್ಥಾನವನ್ನು ತೋರಿಸುತ್ತೆ. ಸಿದ್ದರಾಮಯ್ಯನವರ ವಿಚಾರ ನೀವು ಎತ್ತಿರೋದ್ರಿಂದ ಪ್ರತಾಪ್ ಸಿಂಹ ಅವರೇ ನಿಮಗೊಂದು ಪ್ರಶ್ನೆಯನ್ನ ಕೇಳ್ತೀನಿ. ನೀವು ಅಭಿವೃದ್ಧಿ ಮಾಡಿರೋದ್ರ ಬಗ್ಗೆ ಒಂದು ನೋಟ್ ಅನ್ನ ಪ್ರಿಂಟ್ ಮಾಡಿ ಎಲ್ಲಾ ಕಡೆ ಕೊಡ್ತಾ ಇದ್ದೀರಾ. ಬಟ್ ಮಾನ್ಯ ಸಿದ್ದರಾಮಯ್ಯನವರು ಹೇಳ್ತಾರೆ
ನಾನು ಮಾಡಿರುವಂತ ಅಭಿವೃದ್ಧಿಯನ್ನ ಪ್ರಿಂಟ್ ಹೊಡ್ಕೊಂಡು ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ ಪ್ರತಾಪ್ ಸಿಂಹ ಅಂತ ಹೇಳಿ. ಎರಡು ಪ್ರಶ್ನೆ ಕೇಳ್ತೀನಿ. ಮೈಸೂರು ಬೆಂಗಳೂರು 10 ಪಥದ ಹೆದ್ದಾರಿನಲ್ಲಿ 7,550 ಕೋಟಿ ಅದನ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಇದೆ. 7 ಪೈಸಾ ಸಿದ್ದರಾಮಯ್ಯನವ್ರು ಕೊಟ್ಟಿದ್ದಾರೆ ಅಂತ ಪ್ರೂವ್ ಮಾಡಿದ್ರೆ ನನ್ನ ಹತ್ರ ಪ್ರೂವ್ ಮಾಡಿದ್ದಾರೆ. ಈಗ ಡಿಬೇಟಿ ಬರಲಿ. ಅದು ಬಿಡಿ, ಸಿದ್ದರಾಮಯ್ಯನವರು 1983ರಿಂದ 2008ರವರೆಗೆ ಚಾಮುಂಡೇಶ್ವರಿ ಕ್ಷೇತ್ರವನ್ನು 5 ಸರಿ ಪ್ರತಿನಿಧಿಸಿ 2 ಸರಿ ಉಪಮುಖ್ಯಮಂತ್ರಿಯಾಗಿ ಹಣಕಾಸು ಸಚಿವರಾಗಿ ಕುಡಿಯೋ ನೀರು ಕೊಟ್ಟಿಲ್ಲ ಅವರು. ಮಾಡಿಸಿದ್ದಾರೆ. ಸವಾಲನ್ನ ಸ್ವೀಕರಿಸ್ತೀರಾ? ಸವಾಲ್ ಹಾಕ್ತಾ ಇದ್ದಾರೆ, ಸವಾಲನ್ನ ಸ್ವೀಕರಿಸ್ತೀರಾ? ನರೇಂದ್ರ ಮೋದಿ ಅವರು ಬುಲೆಟ್ ಟ್ರೈನ್ ಬಗ್ಗೆ ಮಾತಾಡ್ತಾರೆ, ಪ್ರತಾಪ್ ಸಿಂಹ ಅವರು ಕೊಡಗು ಟ್ರೈನ್ ಬಗ್ಗೆ ಮಾತಾಡ್ತಾರೆ. ಆದ್ರೆ ಎರಡರಲ್ಲೂ ಒಂದೇ ಮಾತಾಡ್ತಾ ಇರೋದು. ಪ್ರತಾಪ್ ಸಿಂಹ ಅವರು ಹೇಳ್ತಾ ಇರೋದು ಸಿದ್ದರಾಮಯ್ಯನವರು ನಾನೇನ್ ಮಾಡಿದ್ದೀನಿ ಅದರಷ್ಟು ತೋರಿಸ್ಬಿಡಿ ಅವರ ದಾಖಲೆಗಳು ಅನ್ನೋದನ್ನ ಕೇಳ್ತಾ ಇದ್ದಾರೆ. ಪ್ರತಾಪ್ ಸಿಂಹ ಅವರು ಬೆಂಗಳೂರು ಮೈಸೂರು ಹೈವೇನಲ್ಲಿ ಸಿದ್ದರಾಮಯ್ಯನವರು 7 ಪೈಸಾ 7,500 ಕೊಟ್ಟಿಲ್ಲ, 7 ಪೈಸಾ ಕೊಟ್ಟಿಲ್ಲ ಪ್ರಮಾಣ. ಚೀಫ್ ಮಿನಿಸ್ಟರ್ ಯಾರಾಗಿದ್ರು, PW ಮಿನಿಸ್ಟರ್ ಯಾರಾಗಿದ್ರು, ಅದು ಗ್ರಾಂಟ್ ಕೊಡಕ್ಕೆ ಲ್ಯಾಂಡ್ ಯಾರು ಕೊಡ್ತಾರೆ? ನರೇಂದ್ರ ಮೋದಿ ಅವ್ರು ಕೊಡ್ತಾರ? ಜಾಗ ಬರ್ಬೇಕಾಗಿರೋದು ಮತ್ತೆ ಭೂಮಿ ಬರ್ಬೇಕಾಗಿರೋದು ಕರ್ನಾಟಕ ಸರ್ಕಾರದಿಂದ. ಕೊಟ್ಟಿದ್ಯಾರು? ಯಾವ ವರ್ಷದಲ್ಲಾಗಿದ್ದು? ಅನ್ನಭಾಗ್ಯ, ಎಣ್ಣೆ ಭಾಗ್ಯ, ಸಾಧ್ಯ ಭಾಗ್ಯ ಅಂತ ಬೋರ್ಡ್ ಹಾಕೊಂಡಿರಲ್ಲ. ಸಿದ್ದರಾಮಯ್ಯ ಏನು ಹೊಲದಲ್ಲಿ ದುಡ್ದುಬಿಟ್ಟು ಅವ್ರ ಮನೆ ದುಡ್ಡು ಕೊಟ್ಟಿದ್ರ? ಇಂದಿರಾ ಕ್ಯಾಂಟೀನ್ ಅಂತೇಳಿ ಬೋರ್ಡ್ ಹಾಕಿದ್ರಲ್ಲ, ಏನ್ ಇಂದಿರಾ ಗಾಂಧಿ ಹತ್ತನ್ನು ಕೊಟ್ಟು ಕ್ಯಾಂಟೀನ್ ಮಾಡಿದಾರ? ಸಿದ್ದರಾಮಯ್ಯ ಅವರು ಮಾಡಿದ್ದು ಪ್ರಗತಿ ಪರವಾದ ಕೆಲಸ. ನರೇಂದ್ರ ಮೋದಿ ಅವರು ಉದ್ಯಮಿಗಳ ಸಾಲ ಮನ್ನಾ ಮಾಡಿದ್ರು. ನರೇಂದ್ರ ಮೋದಿ ಅವರು ಅಂಬಾನಿ, ಅದಾನಿ ಅವ್ರ ಹಿಂದೆ ಬಿದ್ದಿದ್ದಾರೆ. ಸಿದ್ದರಾಮಯ್ಯ ಅವರು ಜನಪರ ಸರ್ಕಾರ ನೀಡಿ ಮತ್ತೆ ಅನ್ನಭಾಗ್ಯ ಆಗ್ಲಿ, ಕೃಷಿ ಭಾಗ್ಯ ಆಗ್ಲಿ, ಕ್ಷೀರ ಭಾಗ್ಯ ಆಗ್ಲಿ ಜನಕ್ಕೋಸ್ಕರ ಕೊಡುಗೆ ಕೊಟ್ಟಿದ್ದಾರೆ. ಇವ್ರು ದೊಡ್ಡ ದೊಡ್ಡ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ಲಿ, ನಾವ್ ಮಾತಾಡು. ಅನ್ನ ಕೊಟ್ಟ ದೇವತಾ ನಮ್ ರಾಜ್ಯಕ್ಕೆ ಇವತ್ತು ಸಿದ್ದರಾಮಯ್ಯ ಅವರು, ಬೇರೆ ಯಾರು ಅಲ್ಲ. ಮಾತಾಡ್ಲಿ. ಅನ್ನಭಾಗ್ಯ ಕೊಟ್ಟಿದಾರ, ಸಾಲ ಮನ್ನಾ ಮಾಡಿದ್ರ, ರೈತರಿಗೆ ಏನ್ ಮಾಡಿದ್ದಾರೆ? ಸಿದ್ದರಾಮಯ್ಯನವರು ಪ್ರತಾಪ್ ಸಿಂಹ ಅವರೇ ಒಂದ್ ನಿಮಿಷ ಪ್ಲೀಸ್ ಒಂದ್ ನಿಮಿಷ. ಪ್ರತಾಪ್ ಸಿಂಹ ಅವರೇ, ಐಶ್ವರ್ಯ ಅವ್ರು ಕೇಳ್ತಾ ಇರೋದು ರೈತರಿಗೋಸ್ಕರ ಏನ್ ಮಾಡಿದ್ರಿ ಅನ್ನೋದು. ಇನ್ನೊಂದು ಸಿದ್ದರಾಮಯ್ಯನವರು ಇನ್ನೊಂದು ಮಾತನ್ನ ಹೇಳ್ತಾರೆ, ಅದನ್ನ ಸೇರಿಸ್ಕೊಂಡು ಹೇಳಿ. ಹನುಮ ಜಯಂತಿ ಬಿಟ್ಬಿಟ್ರೆ ಪ್ರತಾಪ್ ಸಿಂಹ ಅವ್ರು ಇನ್ನೇನು ಮಾಡ್ಲಿಲ್ಲ. ಸಿದ್ದರಾಮಯ್ಯನವರು ಟಿಪ್ಪು ಜಯಂತಿ ಬಿಟ್ಟು ಇನ್ನೇನು ಮಾಡಿಲ್ಲ. ಒಂದು ಇಂಪಾರ್ಟೆಂಟು, ಇವರು ಟಿಪ್ಪು ಜಯಂತಿ ಅಂತಾರೆ, ಇವರು ಹನುಮ ಜಯಂತಿ ಅಂತಾರೆ. ಹೇಳ್ತೀನಿ ಕೇಳಿ, ಒಂದು ಅರ್ಥ ಮಾಡ್ಕೊಳ್ಳಿ ಸರ್. ಬರೀ ಇವರು ಇಲ್ಲಿ ಪ್ರತಾಪ್ ಸಿಂಹ ಸಾಹೇಬರು ಬರೀ ಏರ್ಪೋರ್ಟ್ ಅಭಿವೃದ್ಧಿ ಮಾಡ್ತೀವಿ ಅಂತಾರೆ, ರೋಡ್ ಮಾಡಿದ್ವಿ ಅಂತಾರೆ. ಇದು ಹಳ್ಳಿ ಗ್ರಾಮೀಣಕ್ಕೆ ಕುಡಿಯಕ್ಕೆ ನೀರಿಲ್ಲ ಜನಗಳಿಗೆ. ಎಲ್ಲಿ ಸ್ಪಂದಿಸಿದ್ದಾರೆ ಇಬ್ರು? 70 ವರ್ಷ ಆದ್ರೂ ಎರಡೂ ಸರ್ಕಾರಗಳು ಕುಡಿಯಕ್ಕೆ ನೀರು ಕೊಟ್ಟಿಲ್ಲ ಸ್ವಾಮಿ. ಒಂದು ಊರಲ್ಲಿ ರೋಡ್ ಇಲ್ಲ ಸ್ವಾಮಿ, ಒಂದು ಸ್ವಚ್ಛತೆ ಇಲ್ಲ ಸ್ವಾಮಿ. ಬರೀ ಏನು ಅಭಿವೃದ್ಧಿನೇ ಮಾಡಿಲ್ಲ ಅಂತ ಮಾಡಿದ್ರೆ ಬರೀ ಪಾಸ್ಪೋರ್ಟ್ ಸೇವಾ ಕೇಂದ್ರ, ಹೈವೇ ಒಂದು ಸೇವಾ ಕೇಂದ್ರ. ಇವ್ರು ನೋಡಿದ್ರೆ ಕಾಂಗ್ರೆಸ್ ಬರೀ ಆ ಸಬ್ಸಿಡಿ, ಈ ಭಾಗ್ಯ. ನೋಡಿ ಸ್ವಾಮಿ, ಮೀನ್ ಕೊಡಬೇಡಿ, ಮೀನ್ ಹಿಡಿಯೋದ್ ಕಲ್ಸಿ. ಅದು ನಮ್ಮ ತತ್ವ ಸಿದ್ಧಾಂತ, ನಾವು ಹಿಡ್ಕೊಂಡು ತಿಂತೀವಿ. ಓಕೆ, ಎಸ್, ಒಂದ್ ನಿಮಿಷ. ಐಶ್ವರ್ಯ ಅವರೇ, ಸಮನ್ವಯ ಸಮಿತಿ ಅಧ್ಯಕ್ಷರಾಗಿರುವಂತಹ ಸಿದ್ದರಾಮಯ್ಯನವರು ಹೇಳ್ತಾರೆ, ನಾನು ಅಭಿವೃದ್ಧಿ ಮಾಡಿದ್ದನ್ನ ಪ್ರತಾಪ್ ಸಿಂಹ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಅಂತ ಹೇಳಿ. ಪಾಪ ಅವ್ರೊಬ್ಬರೇ ಓಡಾಡ್ತಾ ಇದ್ದಾರೆ, ಬೇರೆ ನಾಯಕರಿಗೆ ಗೊತ್ತೇ ಇಲ್ವಾ ಸಿದ್ದರಾಮಯ್ಯನವರು ಮಾಡಿದ ಅಭಿವೃದ್ಧಿ? ಸಿದ್ದರಾಮಯ್ಯ ಮಾಡಿದ ಅಭಿವೃದ್ಧಿ ಪ್ರತಿಯೊಬ್ಬರಿಗೂ ಗೊತ್ತು, ನಾಯಕರಿಗೆ ಗೊತ್ತಾಗದ್ ಬೇಕಿಲ್ಲ. ಅದೇ ಪ್ರತಿ ಹೇಳ್ಕೊಳ್ತಾರೆ, ನಾನು ಮಾಡಿದ್ದು ಅಂತ. ನೀವು ಯಾರು ಹೇಳ್ಕೊಳ್ಳೋದೇ ಇಲ್ಲ. ಎಲ್ಲಾರ್ಗು ಹೇಳ್ಕೊಂಡು ಓಡಾಡ್ಬೇಕು. ನಾವು ಹೇಳ್ಕೊಂಡು ಓಡಾಡೋದ್ಕಿಂತ ಜಾಸ್ತಿ ಜನ ಮಾತಾಡ್ತಾರೆ. ಅನ್ನಭಾಗ್ಯ ಕೊಟ್ಟರು, ನಮ್ಗೆ ಮಕ್ಕಳಿಗೆ ಹಾಲು ಕೊಟ್ಟರು, ಕೃಷಿ ಯಂತ್ರಧಾರಿ ಕೊಟ್ಟರು ಅಂತ. ಇವರು 10 ಲೈನ್ ಹೈವೇ ಅಂತಾರೆ. ಅನ್ನ ಕೊಟ್ಟಿದ್ದು ಋಣ ಇದೆ ನಮ್ ಜನಕ್ಕೆ. ಸುಳ್ಳನ್ನ ಪುನರಾವರ್ತನೆ ಮಾಡ್ಲಿಕ್ಕೆ ಬೇರೆಯವ್ರಿಗೆ ಇಷ್ಟ ಇಲ್ಲ, ಅಷ್ಟಕ್ಕಾರ ಅವ್ರಿಗೆ ಅಭಿನಂದನೆ ಹೇಳ್ಬೇಕು. ಮೈಸೂರಿನಲ್ಲಿ ಸಿದ್ದರಾಮಯ್ಯ ಹೇಳಿರೋದು ನಾನು ಮಾಡಿರುವಂತಹ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ. ಬಟ್ ಉಳಿದಂತ ನಾಯಕರು ಯಾರು ಅದನ್ನ ಹೇಳ್ಕೊಳ್ಳಲ್ಲ. ಯಾಕೆ? ಉಳಿದ ನಾಯಕರಿಗೆ ಗೊತ್ತೇ ಇಲ್ವಾ ಸಿದ್ದರಾಮಯ್ಯನವರು ಮಾಡಿರೋ ಅಭಿವೃದ್ಧಿ ಬಗ್ಗೆ? ಯಾಕೆ ಹೇಳ್ಕೊಂತ ಇಲ್ಲ? ಪ್ರತಿ ಒಂದ್ ಕ್ಷೇತ್ರದಲ್ಲಿ ಮತಯಾಚನೆ ಎಲ್ಲಾಗ್ತಾ ಇದೆ, ಮತಯಾಚನೆ ಎಲ್ಲಾಗ್ತಾ ಇದೆ ಕೇಳಿ ಅಲ್ಲಿ ಮಾತಾಡಿ ಹೇಳಿದ್ದಾರೆ. ಮತಯಾಚನೆ ಎಲ್ಲೇ ಆಗ್ತಾ ಇದ್ರು ಹೋಗಿ ನಮ್ಮ ಅಭಿವೃದ್ಧಿ ಇದಿದೆ, ಮೈಸೂರು ಜಿಲ್ಲೆಗೆ ಇದಿದೆ, ಕೊಡಗಿಗೆ ಈ ಕೊಡುಗೆ ಕೊಟ್ಟಿದೀವಿ ಅಂತ ಮಾತಾಡಿ ಹೇಳಿ ಬರೋರಿದ್ದಾರೆ, ಬರೀ ಸಿದ್ದರಾಮಯ್ಯ ಅವರಲ್ಲ. ಓಕೆ, ಆಯ್ತು. ಸರ್, ಚಂದ್ರೇಗೌಡ್ರೆ ಒಂದ್ ನಿಮಿಷ. ಅವರು ಅಭಿವೃದ್ಧಿ ಅಂತಾರೆ,
ಅವ್ರು ಮಾಡಿದ್ದೆಲ್ಲ ನಾವು ಮಾಡಿದೀವಿ ಅಂತಾನೂ ಇವ್ರು ಹೇಳ್ತಾರೆ. ಅದು ಒಂದ್ ನಿಮಿಷ ಕೇಳಿ ಪ್ರಶ್ನೆಯನ್ನ, ಕೇಳಿಸ್ಕೊಳ್ಳಿ ಒಂದ್ ನಿಮಿಷ. ನೀವು BSP ಅವರು ಏನ್ ಹೋರಾಟ ಮಾಡಿದ್ರಿ? ಈಗ ಬಂದ್ಬಿಟ್ಟು ಅಭಿವೃದ್ಧಿ ಮಾಡಿಲ್ಲ ಅಂತೀರಾ? ಚುನಾವಣೆ ಬಂದಾಗ ಹೇಳೋದಾ? ಹೇಳ್ತೀವಿ ಕೇಳಿ. ಎಲ್ಲಿ ಹೇಳಿದ್ರಿ? ಎಲ್ಲಿ ಹೋರಾಟ ಮಾಡಿದ್ರಿ ನೀವು BSP ಅವರು? ನಾವು ಪ್ರತಿ ಒಂದು ಸಂದರ್ಭದಲ್ಲೂ ಬೀದಿಗಳದ್ದು ಹೋರಾಟ ಮಾಡಿದವರು BSP ಅವರು. ಎಲ್ಲಿ? ಯಾಕೆ ಅಂತ ಹೇಳ್ತೀನಿ ಕೇಳಿ. ಯಾಕೆ ಅಂತ ಕೇಳ್ತೀನಿ ಕೇಳಿ. ಇವರು ಒಂದ್ ನಿಮಿಷ ಸರ್, ಇವರು ಹಲೋ 2 ಕೋಟಿ ನಾನು 2004ರಲ್ಲಿ ಸಿದ್ದರಾಮಯ್ಯನವ್ರ ಮೇಲೆ BSP ಕ್ಯಾಂಡಿಡೇಟ್ ಸ್ಪರ್ಧಿಸಿ 9,717 ಓಟ್ ತಗೊಂಡಿದ್ದೇನೆ. ಇವತ್ತು ಹೊಸದಾಗಿ BSP ಬಂದಿಲ್ಲ. ಅಭಿವೃದ್ಧಿ ಬಗ್ಗೆ ಏನು ಹೋರಾಟ ಇದೆ ಅಭಿವೃದ್ಧಿ ಹೇಳ್ತೀನಿ ಕೇಳಿ. ಮೋದಿ ಅವರು 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂದ್ರು. 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂದ್ರು. 27 ಲಕ್ಷ ಉದ್ಯೋಗ, ಅದು ಜನರಲ್ ಆಗೋದು 5 ವರ್ಷಕ್ಕೆ. ಆಯ್ತಾ? ಕಾಂಗ್ರೆಸ್ ಅವರು ಏನ್ ಹೇಳ್ತಾ ಇದಾರೆ, ನಾವು ಬಡತನ ಈಗ ನ್ಯಾಯ ಅಂತ ಬಂದಿದೆ 6,000 ರೂಪಾಯಿ ಇಂಟು 72 ತಿಂಗಳು. ಅದಲ್ಲ ಸರ್, ಉದ್ಯೋಗ ಸೃಷ್ಟಿ ಮಾಡಿ ಸರ್, ನಿರುದ್ಯೋಗ ಸಮಸ್ಯೆ. ಚಂದ್ರೇಗೌಡ್ರೆ, ನನಗೆ ಕತೆ ಪುರಾಣಗಳೆಲ್ಲ ಬೇಡ. ನನಗೆ ಕತೆ ಪುರಾಣಗಳನ್ನ ನಾನು ಕೇಳ್ತಾ ಇಲ್ಲ. ನಾನು ನೇರವಾಗಿ ಕೇಳ್ತಾ ಇರೋದು, ಇವರು ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳೋದೇ ಆದ್ರೆ BSP ಹೋರಾಟ ಮಾಡದೇನೆ ಈಗ ಓಟ್ ಕೇಳಕ್ ಬಂದ್ರೆ ಯಾಕೆ ಓಟ್ ಹಾಕ್ಬೇಕು ನಿಮಗೆ? ನಾವು ಹೋರಾಟ ಮಾಡ್ತಾ ಇರೋದೇ ಈ ಎರಡೂ ಪಕ್ಷಗಳು ಸುಳ್ಳು ಹೇಳ್ಕೊಂಡು ಬಂದಿದ್ದಾರೆ. ಏನೂ ಮಾಡಿಲ್ಲ. ಪ್ರತಿ 25 ವರ್ಷಗಳಿಂದ ಕರ್ನಾಟಕದಲ್ಲಿ ಅಣ್ಣ ಮಹೇಶ್ ಮೈಸೂರಲ್ಲಿ ಒಂದು ಹೋರಾಟ ಯಾಕೆ ಸರ್? ಬನ್ನಿ ಸರ್, ಸಾವಿರ ಹೋರಾಟಗಳು ಕೊಡ್ತೀವಿ, 1000 ಧರಣಿಗಳು ಕೊಡ್ತೀವಿ. ಕೇಳಿ. ಎಷ್ಟು ಜನ MLA-ಗಳಿದ್ದಾರೆ ಕೇಳಿ ಅಣ್ಣ. ಸಂಸದರು BJP, 4 ಶಾಸಕರು BJP, 3 ಶಾಸಕರು JDS, 1 ಕಾಂಗ್ರೆಸ್. ಇದರ ಮಧ್ಯದಲ್ಲಿ BJP ಎಲ್ಲಿ ಧ್ವನಿ ಎತ್ತಿತ್ತ ಮೇಡಮ್? ಧ್ವನಿ ಎತ್ತಿತ್ತ ಸರ್? ಇಲ್ಲಿ ಧ್ವನಿ ಎತ್ತುತ್ತಾ ಇದ್ದಾರೆ. ಈ ಕಡೆ ಬನ್ನಿ, ಅವ್ರನ್ನ ಅಲ್ಲೇ ಕೇಳ್ತಾ ಇರ್ಬಿಡಿ. ಈ ಕಡೆ ಬನ್ನಿ. ಮ್ಯಾಚ್ ಫಿಕ್ಸಿಂಗ್ ಅಂತ ಅಲ್ಲ, ಮ್ಯಾಚ್ ಫಿಕ್ಸಿಂಗ್ 1984 ಚುನಾವಣೆಯಲ್ಲಿ 400 ಚಿಲ್ಲರೆ ಸೀಟ್ ಕೊಟ್ಟು ರಾಜೀವ್ ಗಾಂಧಿ ಅವ್ರನ್ನ ಗೆಲ್ಸಿದ್ರು. 1989 ಚುನಾವಣೆಯಲ್ಲಿ ಇಡೀ ದೇಶಾದ್ಯಂತ ಗಲಿ ಗಲಿ ಮೇ ಶೋರ್ ಹೇ ರಾಜೀವ್ ಗಾಂಧಿ ಚೋರ್ ಅಂತ ಹೇಳಿ ಆ ಪದ್ಯ ಶುರುವಾಗಿದೆ ಇವರಿಂದ. ಇವ್ರು ಮಾತಾಡ್ತಾರಲ್ಲ, ನಾಚಿಕೆ ಆಗ್ಬೇಕು ನಿಮಗೆ. ಗಲಿ ಗಲಿ ಮೇ ಶೋರ್ ಹೇ ರಾಜೀವ್ ಗಾಂಧಿ ಚೋರ್ ಅಂತ ಇವರಿಗೆ ಅದನ್ನ ಅಪೋಸಿಷನ್ ಮಾಡಿ ಪದ್ಯ. ಸ್ವಂತತೆ ಇರೋದು ಅವ್ರಿಗೆ ಅದು ಇಲ್ಲ ಬಿಡಿ. BSP ಅವ್ರನ್ನ ನೀವು ಜಾಸ್ತಿ ಅವರು ಬಂದು ಕಂಟೆಸ್ಟ್ ಮಾಡಿದ್ದಾರೆ, ಅವರ ಹೋರಾಟ ಬಿಡಿ. ನಾನು ನಿಮ್ಮನ್ನ ಕೇಳ್ತೇನೆ, ಸಿದ್ದರಾಮಯ್ಯನವರು ನಾನು ಮಾಡಿದೆ ನೀವು ಅಲ್ಲಲ್ಲ, ಮ್ಯಾಚ್ ಫಿಕ್ಸಿಂಗ್ ಅಲ್ಲ. ನೀವು 2004ರಿಂದ 2014ವರೆಗೂ 10 ವರ್ಷದಲ್ಲಿ ಮೈಸೂರಿಗೆ ಒಂದೇ ಒಂದು ಟ್ರೈನ್ ಕೊಟ್ಟಿದ್ರ? ಅಪ್ರೂವ್ ಮಾಡ್ಲಿ ಅವರು. ಒಂದು ಟ್ರೈನ್ ಕೊಟ್ಟಿದಾರ? ಅಪ್ರೂವ್ ಮಾಡ್ಲಿ. 6 ಟ್ರೈನ್ ತಗೊಂಡ್ಬಂದಿದ್ವಿ, ಪ್ರೂವ್ ಮಾಡ್ಲಿ. ಪಾಸ್ಪೋರ್ಟ್ ಸೇವಾ ಕೇಂದ್ರ ಗುಲ್ಬರ್ಗ ಕೊಟ್ರು, ಹುಬ್ಬಳ್ಳಿ ಕೊಟ್ರು, ಮಂಗಳೂರಿಗೆ ಕೊಟ್ರು. ಒಂದ್ ಕಾಲಕ್ಕೆ ಇಡೀ ರಾಜ್ಯಕ್ಕೆ ಮೈಸೂರು ರಾಜ್ಯ ಅಂತಿತ್ತು. ಮೈಸೂರಿಗೆ ಒಂದು ಪಾಸ್ಪೋರ್ಟ್ ಸೇವಾ ಕೇಂದ್ರ ಕೊಟ್ಟರೆ ಕೇಳಿದ್ರು. ಈ ನಾಳೆ ಬೆಳಗ್ಗೆ ಸಿದ್ದರಾಮಯ್ಯನವ್ರ ಮೊಮ್ಮಗ ಪಾಸ್ಪೋರ್ಟ್ ತಗೊಳ್ಬೇಕು ಅಂದ್ರು, ಮೋದಿ ಕಟ್ಟಿರೋ ಪಾಸ್ಪೋರ್ಟ್ ಸೇವಾ ಕೇಂದ್ರದಲ್ಲಿ ತಗೊಳ್ಬೇಕು. ಕೇಳೋದಿಷ್ಟೇ. ಹಲೋ, 2014ರಲ್ಲಿ ಪ್ರತಾಪ್ ಸಿಂಹ ಅವರು ಎಲೆಕ್ಷನ್ ನಿಂತಾಗ ಏನಂದ್ರು, ನಾನು ಮೈಸೂರು ಕೊಡಗು ರೇಲ್ ತರಲಿಲ್ಲ ಅಂದ್ರೆ ನಾನು ಮುಂದಿನ ಬಾರಿ ನಿಂತ್ಕೊಳ್ಳೋದೇ ಇಲ್ಲ ಅಂದ್ರು. ಇವಾಗ ಏನಾಗಿದೆ? ಪ್ರತಾಪ್ ಸಿಂಹ ಅವ್ರು ಇವಾಗ ಏನ್ ಮಾಡಿದ್ರು? ರೇಲ್ ತರ್ತೀನಿ ಅಂದ್ರು, ರೇಲ್ ಬಿಟ್ರು. ಅದಾದ್ಮೇಲೆ ಏನಾಯ್ತು? ರೇಲ್ ಬರ್ತಾನೆ ಇಲ್ಲ. ಸೊ ಪ್ರತಾಪ್ ಸಿಂಹ ಅವರು ರೈಲ್ವೆ, ಹೈವೇ, ಏರ್ವೇ, ಪೇಪರ್ವೇ ಎಲ್ಲ ಮಾತಾಡ್ತಾರೆ, ಆದ್ರೆ ಕೊನೆಗೆ ಕೆಲಸ ಮತ್ತೆ ಕೊಟ್ಟಿದ್ ಮಾತು ಉಳಿಸ್ಕೊಂಡ್ರ ಇಲ್ವಾ ಕೇಳಿ. BJP ಅವ್ರ ರೈಲು ಟ್ರ್ಯಾಕ್ ಮೇಲೆ ಹೋಗುತ್ತೆ, ಕಾಂಗ್ರೆಸ್ನವರು ಕೊಡಗಿಗೆ ಮಂಡ್ ರೋಡ್ ಮೇಲೆ ರೈಲ್ ಬಿಟ್ಟಿದ್ದಾರೆ ಅವರು ಇಷ್ಟು ವರ್ಷ. ಅದಕ್ಕೆ 1854 ಕೋಟಿನಲ್ಲಿ ರೈಲ್ವೆ ಪ್ರಾಜೆಕ್ಟ್ ಅಪ್ರೂವಲ್ ಮಾಡಿರೋದು ಮೋದಿ ಸರ್ಕಾರ. ಅವ್ರದ್ದು ಮಡ್ ರೋಡ್ ಅಲ್ಲಿ ಬಾಜು ಕೊಟ್ಕೊಂಡು ಹೋಗುತ್ತೆ ಅವ್ರ ರೈಲದು. ಇಂಥ ರೈಲ್ ಬಿಟ್ಟೆ ಒಂದು. ಪ್ರತಾಪ್ ಸಿಂಹ ಅವರೇ, ನಾನು ನೇರವಾದಂತ ಒಂದು ಪ್ರಶ್ನೆಗೆ ಬರ್ತೇನೆ. ಒಂದ್ ನಿಮಿಷ, ನೇರವಾಗಿರುವಂತ ಪ್ರಶ್ನೆಗೆ ಬರ್ತೇನೆ. ಪ್ರತಾಪ್ ಸಿಂಹ ಅವರು ಮಾತೆತ್ತಿದ್ರೆ ಬರೀ ಮೋದಿ 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 ಅಂತಾರೆ, ಬೇರೆ ಏನು ಹೇಳೋದೇ ಇಲ್ಲ, ಬರೀ ಮೋದಿ ಅಂತಾರೆ. ಈಗ ಮೋದಿ 2004ರಿಂದ 2014ವರೆಗೂ ಮನಮೋಹನ್ ಸಿಂಗ್ ಇದ್ರು ಈ ದೇಶದ ಪ್ರಧಾನಿಯಾಗಿ 10 ವರ್ಷ. ಮೈಸೂರಿಗೆ ಒಂದು ಪಾಸ್ಪೋರ್ಟ್ ಸೇವಾ ಕೇಂದ್ರ ಕೊಡ್ಲಿಕ್ಕಲ್ಲ, ಮೈಸೂರಿಗೆ ಹೈವೇ ಕೊಡ್ಲಿಕ್ಕಲ್ಲ, ಮೈಸೂರಿಗೆ ರೈಲ್ವೆ ಕೊಡ್ಲಿಕ್ಕಲ್ಲ.
ಮೈಸೂರಿಗೆ ಏರ್ಪೋರ್ಟ್ನ ರಿವೈವ್ ಮಾಡ್ಲಿಕ್ಕಲ್ಲ. ಇದಿಷ್ಟು ಮಾಡಿರೋದು ಮೋದಿ ಹೆಸರು ಹೇಳ್ದಲ್ಲ, ಏನು ಮನಮೋಹನ್ ಸಿಂಗ್ ಹೆಸರು ಹೇಳ್ಬೇಕು ನಾನು? ಹೌದಾ ಅಲ್ವಾ? ಸೊ ಆಯ್ತು, ನೀವು ಹತ್ರ ಬನ್ನಿ ಅಂತ ಹೇಳಿದ್ರೆ ನಾನು ಹತ್ರ ಬಂದೇ ಕೇಳ್ತಾ ಇದ್ದೀನಿ ನಿಮ್ಗೆ ಇನ್ನೂ ಒಂದು ಪ್ರಶ್ನೆಯನ್ನ. ಕಳೆದ ಬಾರಿಯೂ ಪ್ರತಾಪ್ ಸಿಂಹ ಅವ್ರನ್ನ ಗೆಲ್ಸೋಕೆ ಪ್ರಧಾನಿ ಮೋದಿನೇ ಇಲ್ಲಿಗೆ ಬರ್ಬೇಕಾಯ್ತು. ಈ ಬಾರಿನೂ ಮೋದಿ ಅವರೇ ಬರ್ಬೇಕಾಗತ್ತಾ? ಮೋದಿ ಅಂತಂದ್ರೆ ಬರೀ ಒಬ್ಬ ವ್ಯಕ್ತಿ ಅಲ್ಲ, ಈ ದೇಶದ 130 ಕೋಟಿಯ ಜನರ ಭರವಸೆ ಆಶಾ ಕಿರಣ್ ಅವರು. ಮೈಸೂರಿಗೆ ಕಳೆದ ಸಾರಿ ಮೋದಿ ಬಂದಿದ್ರಲ್ಲ, ಮೋದಿ ಕಳೆದ ಸಾರಿ ಬಂದಾಗ ಮೈಸೂರಿಗೆ ಏನು ಅಭಿವೃದ್ಧಿ ಕಾರ್ಯಗಳನ್ನ ಕೊಡ್ತೀನಿ ಅಂತ ಹೇಳಿದ್ರು. ಈ ಸಾರಿ ಬರ್ತಾ ಇದ್ರಲ್ಲ, ಏನ್ ಕೊಟ್ಟಿದ್ದೀನಿ ಅಂತ ಹೇಳಲಿಕ್ಕೆ ಬಂದಿದ್ದಾರೆ. ತಿಳ್ಕೊಳ್ಳಿ, ಯಾಕೆ ಮೋದಿ ಹೆಸರು ನಾವು ಹೇಳ್ತೀವಿ ಅಂತಂದ್ರೆ, ಮೋದಿ ಒಂದ್ ರೀತಿ ಕೇಳಿದ್ದೆಲ್ಲ ಕೊಡುವಂತ ಕಾಮಧೇನು, ಅಷ್ಟು ಅಭಿವೃದ್ಧಿ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಹೇಳೋದು ನಾವು. ಕಾಮಧೇನು, ಆ ಕಾಮಧೇನು ಬಡವ್ರಿಗೇನು ಕೊಟ್ಟಿಲ್ಲ, ಆ ಕಾಮಧೇನು ಯುವಕರಿಗೇನು ಕೊಟ್ಟಿಲ್ಲ. ಆ ಕಾಮಧೇನು ಕೊಡೋದು ಬರೀ ಅಂಬಾನಿ, ಅದಾನಿ ಮತ್ತೆ ದೊಡ್ಡ ಉದ್ಯಮಿಗಳಿಗೆ ಮಾತ್ರ. ಕಾಮಧೇನು ಅಂದ್ರೆ ಕಾಂಗ್ರೆಸ್ ಸರ್ಕಾರ ಬಡ ಜನರಿಗೆ, ಉದ್ಯಮಿಗಳಿಗೆ ಎಷ್ಟು ಕೆಲಸ ಮಾಡಿದೆ ಕೇಳಿ. ಇವ್ರು ಮೋದಿ 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 ಅಂತಾರೆ, ಆದ್ರೆ ನಮಗ್ ತಾಪತ್ರೆ ಆದಾಗ ಮೋದಿ 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 ಅವ್ರು ಬರ್ತಾರ ಇಲ್ಲಿ? ಕೆಲಸ ಮಾಡ್ಬೇಕಾಗಿರೋದು ಇವ್ರು ತಾನೇ, ಮೋದಿ ಅನ್ಕೊಂಡ್ರು ಅಲ್ವಾ? ನೀವು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ಆದ್ರೆ ಐಶ್ವರ್ಯ ಅವರೇ, 5 ವರ್ಷ ನಿಮ್ಮದೇ ಸರ್ಕಾರ ಇತ್ತಲ್ಲ, ಏನ್ ಕೌಂಟ್ರಿ ಕೊಟ್ರಿ ಪ್ರತಾಪ್ ಸಿಂಹ ಅವ್ರಿಗೆ? ಭಯ ಆಯ್ತಾ ಪ್ರತಾಪ್ ಸಿಂಹ ಅವ್ರನ್ನ ಕಂಡ್ರೆ? ಪ್ರತಾಪ್ ಸಿಂಹ ಅವ್ರು ಬರೀ ಟೌನ್ ಲೆವೆಲ್ ಲೀಡರು. ಪ್ರತಾಪ್ ಸಿಂಹ ಅವ್ರು ಎಷ್ಟು ಹಳ್ಳಿಗಳಿಗೆ ಹೋಗೋರೆ ಕೇಳಿ, ಪ್ರತಾಪ್ ಸಿಂಹ ಅವ್ರು ಎಷ್ಟು ಬಡೋ ಜನಕ್ಕೆ ಮಾಡಿದಾರೆ ಕೇಳಿ, ಎಷ್ಟು ಅಲ್ಪಸಂಖ್ಯಾತರುಗಳು ಮಾಡಿದಾರೆ ಕೇಳಿ. 5 ವರ್ಷ ಕೌಂಟರ್ ಕೊಡಕ್ ಅವ್ರು ಕೆಲಸ ಮಾಡಿದ್ರಿ ಅಲ್ವಾ? ಕೌಂಟರ್ ಕೊಡಕ್ಕೆ ನಮ್ ಸರ್ಕಾರ ಪ್ರಗತಿ ಪರವಾಗಿ ಹೊರಟು ಹೈವೇ ಮಾತಾಡ್ತಾರೆ, ರೈಲ್ವೆ ಮಾತಾಡ್ತಾರೆ, ಹೈವೇ ಮಾತಾಡ್ತಾರೆ, ಪ್ಲೇನ್ ವೇ ಮಾತಾಡ್ತಾರೆ, ಪಾಸ್ಪೋರ್ಟ್ ಕೇಂದ್ರ ಮಾತಾಡ್ತಾರೆ. ಅದನ್ನ ಬಿಟ್ಟು ಅಭಿವೃದ್ಧಿ ಬಗ್ಗೆ ಮಾತಾಡಿ. ದೇಶ ನಾಳೆ ಈ ದೇಶದ ಜನರ ಬಡತನದಲ್ಲಿ ಇಟ್ಟಿರೋರು ಯಾರು ಅಂತ ಕೇಳಿ. ಆಯ್ತು, ಇವತ್ತು ಬಡ ತಾಯಂದಿರಿಗೆ ಉಚಿತವಾಗಿ 6,90,00,000 ಗ್ಯಾಸ್ ಕೊಡಕ್ಕೆ ಮೋದಿನೇ ಬರ್ಬೇಕಾಗಿ ಬಂತು. ರಾಹುಲ್ ಗಾಂಧಿ ಅಲ್ಲ, ಸೋನಿಯಾ ಗಾಂಧಿ ಅಲ್ಲ. ಇವತ್ತು 9 ಕೋಟಿ ಜನಕ್ಕೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಮನೆ ಕಟ್ಸ್ಕೊಳಕ್ಕೆ ಮೋದಿನೇ ಬರ್ಬೇಕಾಗಿ ಬಂತು. ಇವತ್ತು ಬಡ ಜನಕ್ಕೆ 5 ಲಕ್ಷ ರೂಪಾಯಿ ಆರೋಗ್ಯ ವಿಮೆ ಕೊಡಕ್ಕೆ ಮೋದಿನೇ ಬರ್ಬೇಕಾಗಿ ಬಂತು. ಅದು ಬಡವರಿಗೆ ಕೆಲಸ ಅಲ್ಲದೆ ಇನ್ಯಾರು ಕೆಲಸ? ನನ್ನ ಪ್ರಶ್ನೆ ಅದಲ್ಲ. ನನ್ನ ಪ್ರಶ್ನೆ ನೇರವಾಗಿ ನಿಮ್ಗಿರೋದು, ಸಿದ್ದರಾಮಯ್ಯನವರೇ ಮೈಸೂರಿನವರೇ ಅಲ್ವಾ? ಇಲ್ಲಿಯೇ ಇದ್ದವರು, ಮುಖ್ಯಮಂತ್ರಿ ಆದವರು, 5 ವರ್ಷ ಅವರೇ ಮುಖ್ಯಮಂತ್ರಿ ಆಗಿದ್ರು. ಸೊ ಆ 5 ವರ್ಷದಲ್ಲಿ ಅವರನ್ನ ಕಟ್ಟಿ ಹಾಕಕ್ಕಾಗ್ಲಿಲ್ವಾ ನಿಮಗೆ? ಕಟ್ಟಿ ಹಾಕೋ ಅವಶ್ಯಕತೆ ಏನಿತ್ತು? ಕಟ್ಟಿ ಹಾಕಕ್ಕೆ ಆಗ್ಲಿಲ್ವಾ? ಭಯ ಶುರು ಆಗಿತ್ತಾ? ಭಯ ಯಾದಕ್ಕೆ? ಪ್ರತಾಪ್ ಸಿಂಹ ಅವ್ರ ಕಂಡು ಯಾರಿಗ್ ಭಯ? ಹೋಗಿ ನಿಜ ಸಿಂಹ ನೋಡಿದ್ರಾದ್ರೂ ಭಯ ಆಗತ್ತೆ. ಪ್ರತಾಪ್ ಸಿಂಹ ಅವ್ರು ನೋಡಿ ಯಾರಿಗ್ ಭಯ ಆಗತ್ತೆ? ಕೊನೆಗೆ ಕಾಂಗ್ರೆಸ್ಸಿಗೆ ಹೆದರಿಕೆ ರಾಜಕೀಯ ಅಂತೂ ಇಲ್ಲ. ಸಿದ್ದರಾಮಯ್ಯ ಅವರು ಸರ್ಕಾರ ಅವರು ಮಾಡಿದ ಕೆಲಸ. ಭಯ ಇಲ್ಲ ಅಂದ್ರೆ JDS ಅವ್ರ ಮನೆ ಬಾಗ್ಲಿಗೆ ಯಾಕೆ ಹೋಗ್ತಾ ಇದಾರೆ ಕೇಳಿ? ಯಾಕೆ ಮೇಡಮ್ ಭಯ ಇಲ್ಲ ಅನ್ನೋದಾಗಿದ್ರೆ JDS ನ ಮನೆ ಬಾಗಿಲಿಗೆ ಯಾಕೆ ಹೋಗ್ತಾ ಇದ್ರಿ ನೀವು? JDS ಮನೆ ಬಾಗಿಲು ಯಾರು ಹೋಗಿಲ್ಲ, ಮೈತ್ರಿ ಸರ್ಕಾರ ಅನ್ನೋದು. ಒಂದು ಉದಾಹರಣೆ ಕೊಡ್ತೀನಿ, ತಡೀರಿ ಒಂದ್ ನಿಮಿಷ. ಮಹಾರಾಷ್ಟ್ರದಲ್ಲಿ ಯಾರು ಮನೆ ಬಾಗ್ಲು ಮಾತಾಡ್ತಾರಲ್ಲ, ಮಹಾರಾಷ್ಟ್ರದಲ್ಲಿ ಶಿವಸೇನಾ ಚೌಕಿದಾರ್ ಚೋರೆ ಅಂತ ಶಿವಸೇನದ ನಾಯಕರು ಮಾತಾಡಿದ್ಮೇಲೆ ಅವ್ರ ಮನೆ ಬಾಗ್ಲಿಗೆ ಹೋಗಿ ಮೈತ್ರಿ ಯಾಕೆ ಮಾಡ್ಕೊಂಡ್ರು? ಅವ್ರಿಗೆ ಏನ್ ನೈತಿಕತೆ ಇದೆ ನಮ್ ಬಗ್ಗೆ ಮಾತಾಡಕ್ಕೆ? ಅಪ್ನಾ ದಳ ಬಗ್ಗೆ ಕೇಳಿ, ಹೋಗಿ ಎಲ್ಲೆಲ್ಲಿ ಏನೇನ್ ಮೈತ್ರಿ ಮಾಡ್ಕೊಂಡಿದ್ದಾರೆ ಕೇಳಿ. ಅವ್ರಿಗೆ ನೈತಿಕತೆ ಇಲ್ಲ ಕೇಳಕ್ಕೆ. ನಾವು ಮೈತ್ರಿ ಧರ್ಮ ಮೊದ್ಲಿಂದ ಪಾಲನೆ ಮಾಡಿದಿರಿ, ಇವ್ರು ಬರೀ ಸ್ವಾರ್ಥಕ್ಕೋಸ್ಕರ ಮೈತ್ರಿ ಮಾಡೋರು. ಆ ಠಾಕ್ರೆಯಿಂದ ಚೌಕಿದಾರ್ ಚೋರೆ ಅಂತ ಬಾಯಿ ತುಂಬಾ ಉಗಿಸ್ಕೊಂಡ್ಮೇಲೆ ಅವ್ರ ಮನೆ ಬಾಗ್ಲಿಗೆ ಹೋಗ್ಲಿಲ್ವಾ? ನಿಮಗಿದೆ ಪ್ರಶ್ನೆ ಕೇಳ್ತೀನಿ. ಅಲ್ಲ, ದೇವೇಗೌಡರು ಯಾರನ್ನ ನೀಚ ಅಂತ ಕರೆದ್ರು ಅಂತ ದೇವೇಗೌಡರ ಹತ್ರ ಹೋಗಿ ಮನೆ ಬಾಗ್ಲಲ್ಲಿ ನಿಂತಿರೋರು ಯಾರು? ನೈತಿಕತೆ ನಿಮಗಿದೆಯಾ? ದೇವೇಗೌಡರು ನೀಚ ಅಂತ ಕರೆದು ಅವ್ರ ಮನೆ ಬಾಗ್ಲಿಗೆ ನಿಮ್ಮ ಸಿದ್ದರಾಮಯ್ಯನವ್ರು ಹೋಗ್ತಾರೆ ಅಂದ್ರೆ ಪುಕ್ಕಲ್ರು ಪಕ್ಷ ಅದು. ಸಿದ್ದರಾಮಯ್ಯನವರು ಪ್ರತಿಷ್ಠೆಯಾಗಿ ಈ ಕ್ಷೇತ್ರವನ್ನ ತಗೊಂಡಿದ್ದಾರೆ, ವಿಜಯಶಂಕರ್ ಅವ್ರನ್ನ ಕಣಕ್ಕಿಳಿಸಿದ್ದಾರೆ. ಹೀಗಿರ್ಬೇಕಾದ್ರೆ ಇದು ಪ್ರತಾಪ್ ಸಿಂಹ ವರ್ಸಸ್ ಸಿದ್ದರಾಮಯ್ಯನವರ ಅಥವಾ ಮೋದಿ ವರ್ಸಸ್ ಸಿದ್ದರಾಮಯ್ಯನವರ? ಇಡೀ ದೇಶದಲ್ಲಿ ಮೋದಿ ವರ್ಸಸ್ ಆಲ್ ಅಂತ ಆಗಿರೋದು ಏನಂತ ತೋರಿಸುತ್ತೆ ಅಂದ್ರೆ, ದುರ್ಬಲರೆಲ್ಲ ಮೋದಿ ಒಬ್ಬರನ್ನ ಎದುರಿಸಕ್ಕಾಗದಲ್ಲ ಒಂದಾಗಿದ್ದಾರೆ. ಇವತ್ತು ಯಾರು ಪ್ರಬಲರು ಅನ್ನೋದನ್ನ ಇಡೀ ದೇಶ. ಪ್ರತಾಪ್ ಸಿಂಹ ವರ್ಸಸ್ ಸಿದ್ದರಾಮಯ್ಯನವರ ಇಲ್ಲ ಮೋದಿ ವರ್ಸಸ್ ಸಿದ್ದರಾಮಯ್ಯನವರ? ಅವ್ರ ಕ್ಯಾಂಡಿಡೇಟ್ ಯಾರು ಅಂತ ಫಸ್ಟ್ ಕರ್ಕೊಬ್ರ ಕೇಳ್ರಿ, ಆಮೇಲೆ ಮಾತಾಡೋಣ ಇದನ್ನೆಲ್ಲ. ಅವ್ರ ಕ್ಯಾಂಡಿಡೇಟ್ ಮುಖ ತೋರ್ಸಕ್ ಹೇಳಿ. ಅವ್ರ ಕ್ಯಾಂಡಿಡೇಟ್ ಈಗ ಆಲ್ರೆಡಿ
ಈಗ ಆಲ್ರೆಡಿ ಕಣ್ಮರೆ ಆಗ್ಬಿಟ್ಟಿದ್ದಾರೆ ಅವ್ರ ಕ್ಯಾಂಡಿಡೇಟು. ನಮ್ಮ ಕ್ಯಾಂಡಿಡೇಟ್ ಅವರು ಗ್ರೌಂಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಹಗಲು ರಾತ್ರಿ ಮತಯಾಚನೆ ಮಾಡ್ತಾ ಇದ್ದಾರೆ. ರಾಜಕಾರಣ ಅಂದ್ರೆ ಅದು. ಪ್ರಜಾಪ್ರಭುತ್ವದಲ್ಲಿ ಹೋಗಿ ಪ್ರಜಾಪ್ರಭುಗಳು ನಾವು ಮತ ಕೇಳಿಲ್ಲ ಅಂದ್ರೆ ಟಿವಿ ಸ್ಟುಡಿಯೋ ನಿಂತ್ಕೊಂಡು ಎಲೆಕ್ಷನ್ ಆಗಲ್ಲ. ಇಬ್ರು ಕ್ಯಾಂಡಿಡೇಟ್ಗಳು ಇಲ್ಲಿ ನಿಂತ್ಕೊಂಡು ಡಿಬೇಟ್ ಹಾಗಿದ್ದಾಗ್ಲೂ ಕಳೆದ ಬಾರಿ ಪ್ರತಾಪ್ ಸಿಂಹ ಅವ್ರು ಗೆದ್ಕೊಂಡು ಬಂದ್ರು. ಹಾಗಿದ್ರೆ ಇಬ್ರು ಮನೆ ಜಗಳ ಮೂರನೇ ಒಂದು ಲಾಭ ಅಂದಂಗೆ ಈ ಬಾರಿ ಅದಂತೂ ಆಗಲ್ಲ. ಆಡಿಯನ್ಸ್ ಕಡೆ ಹೋಗ್ತಾ ಇದೀನಿ, ಜನರ ಬಳಿ. ಪ್ರತಾಪ್ ಸಿಂಹ ಅವರು ಪ್ಯಾರಿಸ್ ಇದು ಮೈಸೂರನ್ನ ಪ್ಯಾರಿಸ್ ಮಾಡ್ತೀನಿ ಅಂತ ಹೇಳಿದ್ರು ಬಂದಾಗ. ಮೈಸೂರು ನರೇಂದ್ರ ಮೋದಿ ಅವರು ಮೈಸೂರ್ನ ಆಯ್ತಾ ಟ್ರೈನ್ ಬಿಡ್ತೀನಿ ಮಡಿಕೇರಿ ಟ್ರೈನ್ ಬಿಡ್ತೀನಿ ಅಂದ್ರೆ ಎಲ್ಲಿ ಟ್ರೈನ್ ಬಿಟ್ಟಿದ್ರ ಸರ್ ಮಡಿಕೇರಿಯಲ್ಲಿ ಅವರು ಬಿಟ್ರು ಸರ್. ಇವಾಗ 2 ನಿಮಿಷ ಇರಿ. ಈಗ ಪ್ರತಾಪ್ ಸಿಂಹ ಅವರೇ ಪ್ರತಾಪ್ ಸಿಂಹ ಅವರು ಒಂದು ಮಾತು ಹೇಳ್ತಾರೆ, ಏನ್ ಹಿಂದುತ್ವ ಅಂದ್ರೆ ಏನ್ ಹಿಂದುತ್ವ, ಇವ್ರ ಅಪ್ಪನ್ ಬಾನೆ ಸೊತ್ತ. ಸರ್ ಈಗ ಒಂದು ಮಾತು ಹೇಳ್ತೀನಿ ನೋಡಿ ಸರ್. ಇವಾಗ ಆಯ್ತು ಈಗ ಸಿಂಹ ಅವರು ಒಂದು ಮಾತು ಹೇಳ್ತಾರೆ, ಏನ್ ಹಿಂದುತ್ವ ಅಂದ್ರೆ ಏನ್ ಹಿಂದುತ್ವ, ಇವ್ರ ಅಪ್ಪನ್ ಬಾನೆ ಸೊತ್ತ. ಸರ್ ಈಗ ಪ್ರತಾಪ್ ಸಿಂಹ ಅವ್ರಿಗೆ ಅವ್ರ ತಂದೆಯವ್ರ ಬಗ್ಗೆ ಮಾತಾಡೋದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಒಂದು, ಪ್ರತಾಪ್ ಸಿಂಹ ಅವರು ನನ್ನ ಕತ್ತನ್ ಪಟ್ಟಿ ಹಿಡ್ದಿದ್ದಾರೆ, ನನ್ನ ಕಾಲಾರ್ ಹಿಡ್ದಿದ್ದಾರೆ, ಅವರು ಹಿಂಗ್ ಹಿಡ್ದಿದ್ದಾರೆ. ನಾನು ಹೇಳೋದೇನು ಗೊತ್ತಾ ಸರ್, 1 ನಿಮಿಷ ತಗೊಳ್ಳಿ. ಈಗ ಇವರು ಈಗ ಮೈಸೂರು ಕೊಡಗು ಜಿಲ್ಲೆಗೆ ಒಬ್ರು ಸಂಸದರು, ಇವ್ರಿಗೆ ಎಷ್ಟು ತಾಳ್ಮೆ ಇರಬೇಕು. ಸಂಸದರಾಗದ್ಮೇಲೆ ಒಂದು ಮಾತು ಇವರು ಸರ್, ಇವ್ರು ನಾ ಒಂದು ಮಾತು ಹೇಳ್ತೀನಿ ಕೇಳಿ. ನಾವು ನಮ್ಮ ಸಂಸದರಾಗಿರೋದ್ರಿಂದ ನಾವು ಕೇಳಲೇಬೇಕಾಗುತ್ತೆ ಸರ್. ಸಂಸದ್ರೆ ದಯವಿಟ್ಟು ನೀವು ಯಾವತ್ತೂ ಕೂಡ ನಿಮ್ಮ ಮೋದಿಯವರಾಗಿರ್ಬೋದು, ನೀವಾಗಿರ್ಬೋದು, ಸನ್ಮಾನ್ಯ ಸಿದ್ದರಾಮಯ್ಯವ್ರ ಬಗ್ಗೆ ಮಾತಾಡೋಕ್ಕೆ ನಿಮಗೆ ನೈತಿಕತೆ ಇಲ್ಲ. ಇದೇ ಕೊನೆ. ಅವ್ರ ಬಗ್ಗೆ ಮಾತಾಡಿದ್ರೆ ಮೈಸೂರು ಜನ ಸರ್, ಬಿಜೆಪಿ ಮತ್ತು ಕಾಂಗ್ರೆಸ್ ಜೆಂಡಾ ಬೇರೆ, ಅಜೆಂಡಾ ಒಂದೇ ಸರ್. 60 ವರ್ಷಗಳ ಆಡಳಿತ ಮಾಡಿದ್ದೆ ದೇಶದಲ್ಲಿ, ಬಡತನ ನಿರುದ್ಯೋಗನ ಹಂಗೆ ಉಳಿಸ್ಕೊಂಡ್ ಬಂದಿದೆ. ಕಾಂಗ್ರೆಸ್ ಇಸ್ ದ ಕೋಬ್ರಾ ಅಂತ ಹೇಳಿ ದಾದಾ ಸಾಹೇಬ್ ಕಾನ್ಸರಾಮ್ ಅವರು ಹೇಳಿದ್ದಾರೆ. ಕಾಂಗ್ರೆಸ್ ಇಸ್ ದ ಕೋಬ್ರಾ ಅಂಡರ್ ದಿ ಗ್ರಾಸ್, ಬಿಜೆಪಿ ಇಸ್ ದ ಕೋಬ್ರಾ ಅಬೌವ್ ದಿ ಗ್ರಾಸ್, ವಿಚ್ ಇಸ್ ಡೇಂಜರ್ ಅಂತ ಹೇಳಿದ್ದಾರೆ. ಈ ಕಾಂಗ್ರೆಸ್ ಬಡತನವಾಗೇ ಇಟ್ಕೊಂಡು ಇವತ್ತು ಮ್ಯಾನಿಫೆಸ್ಟೋವನ್ನ ರಿಲೀಸ್ ಮಾಡಿದೆ. ಬಡತನವಾಗೇ ಇಟ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಕೋಮುವಾದವಾಗಿ ಇಟ್ಕೊಂಡಿರ್ತಕ್ಕಂಥ ಬಿಜೆಪಿ, ಈ 2 ಪಕ್ಷಗಳನ್ನ ಜನತೆ ತಿರಸ್ಕರಿಸಬೇಕು ಅಂತ ಕೇಳ್ಕೊತೀನಿ ಸರ್. ಇವಾಗ ಕಾಂಗ್ರೆಸ್ ಅವರು ಹೇಳಿದ್ರು BSP ಅವರು ಬಿಜೆಪಿ ಜೊತೆ ಒಳಾಪದ ಮಾಡ್ಕೊಂಡಿದ್ದಾರೆ ಅಂತ. ಉತ್ತರ ಪ್ರದೇಶದಲ್ಲಿ ಏನಕ್ಕೆ ಇವ್ರು ಕ್ಯಾಂಡಿಡೇಟ್ ಆಗ್ತಾ ಇದ್ದಾರೆ? SP BSP ಕಂಟೆಸ್ಟ್ ಮಾಡಿ ಬಿಜೆಪಿ ಸೋಲ್ಸಿರ್ತಾನೆ, ಇವರೇ ಕ್ಯಾಂಡಿಡೇಟ್ ಆಗ್ತಾ ಇದಾರೆ. ಇವ್ರಿಗೆ ಮನ ಮರದಿದೆ BSP ಬಗ್ಗೆ. ಸರ್, ಮೇಡಮ್ ಹೇಳಿರೋ ಮಾತಿಗೆ ಒಂದು ಪ್ರತಿಕ್ರಿಯೆ ಕೊಡ್ತೀನಿ. ನಮ್ಮ ದುಡ್ಡು ಎಲ್ಲೂ ಹೋಗಿಲ್ಲ, ಇಂಡಿಯಾಲೇ ಇದೆ. ಇಟಲಿಗಂತೂ ಹೋಗಿಲ್ಲ. 60 ವರ್ಷದಿಂದ ನಮ್ ಟ್ಯಾಕ್ಸ್ ಕಟ್ಟಿರೋ ದುಡ್ಡು ಇಟಲಿಲಿ ಇದೆ. ನಮ್ ದುಡ್ಡು ಮಾತ್ರ ಇಲ್ಲೇ ಸೇಫ್ ಆಗಿ ಇಂಡಿಯಾಲೇ ಇದೆ. ಐಶ್ವರ್ಯ ಮೇಡಮ್ ಒಂದು ವಿಚಾರದ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು. ಇವತ್ತು ಮಣಿಶಂಕರ್ ಅಯ್ಯರ್ ಅವರು ಇದು ಪಾಕಿಸ್ತಾನದ ಒಬ್ಬ ಗೂಢಾಚಾರಿ ಜೊತೆ ಮೋದಿ ಅವ್ರನ್ನ ಸೋಲಿಸಿಕ ಕುತಂತ್ರ ಮಾಡೋದು ವಿಚಾರದಿಂದ ಹಿಡಿದು ಮೊನ್ನೆ ವಯನಾಡಿನಲ್ಲಿ ಇವರು ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಪಾಕಿಸ್ತಾನದ ಬಾವುಟ ಹಾರಿಸೋದ್ರ ಜೊತೆಗೆ ಅವರು ಪಾಕಿಸ್ತಾನ ಪ್ರೇಮಿ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ. ನಮ್ಗೆ ಪಾಕಿಸ್ತಾನ ಸಂವಿಧಾನ ಉಳಿಸೋದಕ್ಕೆ ಅಂತ ಹೇಳಿ ಕಾಂಗ್ರೆಸ್ ಅವರು ಹೋರಾಟ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ರಲ್ಲ, ಕಳೆದ 70 ವರ್ಷದಲ್ಲಿ ಸಂವಿಧಾನವನ್ನ 100ಕ್ಕೂ ಹೆಚ್ಚು ಬಾರಿ ತಿದ್ದುಪಡಿ ಮಾಡಿ ವಿರೂಪಗೊಳಿಸ್ತವ್ರು ಯಾರು? ಕಾಂಗ್ರೆಸ್ ಅವರ, ಬಿಜೆಪಿ ಅವರು? 70 ವರ್ಷ ಅಭಿವೃದ್ಧಿ ಮಾಡಿದಂಥದ್ದು ಮೋದಿ ಸರ್ಕಾರ 5 ವರ್ಷದಲ್ಲಿ 70 ವರ್ಷದ ಮಾಡಿರೋ ಕೆಲಸ ಮಾಡಿದೆ. ಅರುಣ್ ಸರ್, ಸರ್ಜಿಕಲ್ ಸ್ಟ್ರೈಕ್ 1 ಮತ್ತೆ ಏರ್ ಸ್ಟ್ರೈಕ್ 2 ಮತ್ತೆ ಸ್ಪೇಸ್ ಸ್ಟ್ರೈಕ್ ಏನಾಗಿದೆ? ಇದಕ್ಕೆ ಸಾಕ್ಷಿ ಕೇಳುತ್ತಲ್ಲ ಕಾಂಗ್ರೆಸ್ಗೆ. ಇಂತ ಹತಾಶ ಭಾರತ ಹಿಂದೂ ರಾಷ್ಟ್ರ ಆಗ್ಬೇಕು, ಮತ್ತೆ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಮಂತ್ರಿ ಚುಕ್ಕಾಣಿ ಹಿಡಿಬೇಕು. ಅಲ್ಲಿ ಗಂಟ ಭಾರತ ಉದ್ಧಾರ ಆಗ್ತದೆ. 60 ವರ್ಷ ಆಗ್ತಲ್ಲ ಸರ್. ಇವರು 60 ವರ್ಷದಿಂದ ರಾಜ್ಯ ಆಡಿದಿರಿ, ದೇಶ ಆಳಿದೀನಿ ಅಂತಾರಲ್ಲ, ಇವ್ರ ಯೋಗ್ತಿಗೆ ಒಂದು ಬಾತ್ರೂಮ್ ಕಟ್ಸಕ್ ಆಗಿಲ್ಲ.
ರಾಹುಲ್ ಗಾಂಧಿ ಮೂರು ಸತಿ MP ಆಗಿರೋಂಥ ಅಮೇತಿಲೆ ತಿರ್ಗಾ ನಿಂತ್ರೆ ಗೆಲ್ಲಲ್ಲ ಸೋಲ್ತೀನಿ ಅಂತ ಎದುರುಕೊಂಡು ವೈನಾಡಿಗೆ ಬಂದು MP ನಿಲ್ತಿದ್ದಾರೆ. ಅಂತ ಒಂದು ಪಾರ್ಟಿ ಎಲ್ಲಿ ನಿಂತ್ಕೊಂಡು ಏನ್ ಪರ್ಫಾರ್ಮೆನ್ಸ್ ತೋರಿಸುತ್ತೆ? ಇವತ್ತು ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆದಿದ್ದೀವಿ ಅಂದ್ರೆ ಯಾವ ದೇಶನ ಅವ್ರಿಗೆ ಸಪೋರ್ಟ್ ಮಾಡ್ತಿಲ್ಲ ಅಂದ್ರೆ ಅದು ಬರೀ ಮೋದಿಯಿಂದ ಮಾತ್ರ. ಜೈ ಮೋದಿ. ಕಾಂಗ್ರೆಸ್ ಅವರು ಬಿಜೆಪಿ ಅವ್ರನ್ನ ಕೋಮುವಾದಿ ಅಂತ ಹೇಳ್ತಾರಲ್ಲ, ಚರ್ಚ್ಗೆ ಹೋದ್ರೆ ಸಿಲ್ಬೆ, ಮಸೀದಿಗೆ ಹೋದ್ರೆ ಟೋಪಿ, ದೇವಸ್ಥಾನಕ್ಕೆ ಬಂದ್ರೆ ತಿಲ್ಕ, ಎಲ್ಲೇ ಹೋದ್ರು ಬಿಜೆಪಿ ಅವರು ಅವ್ರ ತರ ನಾಟಕ ಆಡಲ್ಲ. ಬಿಜೆಪಿ ಅವ್ರು ಯಾವತ್ತಿದ್ರು ಒಂದೇ. ಸ್ವಾಮಿ ಕಾಂಗ್ರೆಸ್ ಪಕ್ಷದವ್ರೆ, ನಿಮ್ಮ ರಾಹುಲ್ ಗಾಂಧಿ ಅವ್ರು ಹೇಳ್ತಾರೆ ಉಗ್ರರಲ್ಲ ಅವರು, ನಮ್ಮವರು ಉಗ್ರರಲ್ಲ ಅವರು. ಅನೌನ್ಸ್ ಮಾಡಿದರೆ ನಮ್ಮ ಪಾರ್ಟಿ ಏನಾರ ಗೆದ್ರೆ ಭಾರತದಲ್ಲಿ 1 ಕೋಟಿ ಕೊಡ್ತೀವಿ ಪಾಪ ಉಗ್ರಿಗೆ ಅಂತ. ಅದಕ್ಕೋಸ್ಕರ ಕಾಂಗ್ರೆಸ್ನವರು ಸರ್, ಈ ಕರ್ನಾಟಕದ ಈ ಭಾರತ ದೇಶದ ಜನತೆಗೆ ನಾ ಕೇಳ್ಕೊಳ್ತಕ್ಕಂಥದ್ದು, ನಾವು ಇಲ್ಲಿ ಒಂದು ನಾಣ್ಯದ ಮುಖನ ಇಟ್ಕೊಂಡು ಆಟ ಆಡ್ತಾ ಇದೀವಿ. ಎಷ್ಟು 70 ವರ್ಷ ಸ್ವತಂತ್ರ ಬಂದ ನಂತರದಲ್ಲಿ ಏನು ಅಂತಂದ್ರೆ ಒಂದ್ಸತಿ ಹೆಸರು ಕಾಂಗ್ರೆಸ್, ಇನ್ನೊಂದ್ಸತಿ ಹೆಸರು ಅಂದ್ರೆ ಬಿಜೆಪಿ. ಇದನ್ನ ಚೇಂಜ್ ಮಾಡ್ಬೇಕಾಗಿದೆ. ಯಾಕೆ 70 ವರ್ಷಗಳ ಕಾಲ ಆಳ್ವಿಕೆ ನೋಡಾಗಿದೆ. ಬಡವರಾಗೆ ಕಾಂಗ್ರೆಸ್ ನ ದುರಾಡಳಿತದಿಂದ ಹೋದ್ಸತಿ ಬಿಜೆಪಿಗೆ ಆಡಳಿತ ಕೊಟ್ವಿ. ಬಿಜೆಪಿ ಮಾಡಿದಂತ ಎಲ್ಲಾನು ಕೂಡ ಬರೀ ಸುಳ್ಳು ಆಶ್ವಾಸನೆಗಳೇ. ಅಭಿವೃದ್ಧಿ ವಿಚಾರ ಅಭಿವೃದ್ಧಿ ವಿಚಾರದಲ್ಲಿ ಬಿಜೆಪಿ ಕಾಂಗ್ರೆಸ್ ಇಬ್ರು ಸಹ ಕಳ್ರೆ. ಹಾಗಾಗಿ ಬಿಜೆಪಿ ಅವ್ರು ಮಾತಾಡಿದಾಗ ಅವ್ರ ಬಂಡವಾಳ ಗೊತ್ತಾಗುತ್ತೆ, ಕಾಂಗ್ರೆಸ್ ಅವ್ರು ಕಿರ್ತಾರೆ. ಕಾಂಗ್ರೆಸ್ ಅವ್ರು ಮಾತಾಡಿದಾಗ ಅವ್ರ ಬಂಡವಾಳ ಗೊತ್ತಾಗುತ್ತೆ, ಬಿಜೆಪಿ ಅವ್ರು ಕೇಳ್ತಾರೆ. ನಿಜವಾದ ಅಭಿವೃದ್ಧಿ ಆಗ್ಬೇಕಂದ್ರೆ ಅಕ್ಕ ಮಾಯಾವತಿ ಪ್ರಧಾನಿ ಆಗ್ಲೇಬೇಕು. ಎಸ್ ಕೊನೆಯದಾಗಿ ನಾನು ಅಭ್ಯರ್ಥಿಗಳ ಲಾಸ್ಟ್ ಕಮೆಂಟ್ ಅನ್ನ ಪಡ್ಕೊಳ್ತೀನಿ. ಎಸ್ ಐಶ್ವರ್ಯ ಅವರೇ, ನಿಮ್ಮ ಕೊನೆಯ ಅಭಿಪ್ರಾಯ ಏನೂ ಇಲ್ಲ. ಅವ್ರು ಬಂದು ಜಗಳ ಆಡಿದ್ದು, ಅವ್ರು ಮಾತಾಡಿದ ಮಾತುಗಳಲ್ಲಿ ಗೊತ್ತಾಗತ್ತೆ ಅವ್ರ ಮೈಂಡ್ ಸೆಟ್ ಏನಿದೆ ಅಂತ. ಪಾಕಿಸ್ತಾನ್ ಇನ್ನೂ ಸ್ವಲ್ಪ ಕಿರ್ಚಾಡು, ಟಿವಿಲಿ ಬರ್ತೀಯ ಆಯ್ತಾ. ಕೊನೆಗೆ ಹೇಳೋ ಇಷ್ಟಪಡೋದಿಷ್ಟು, ನುಡಿದಂತೆ ನಡೆದಿರುವ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ನಮ್ಮ ಮೈತ್ರಿ ಪ್ರಗತಿ ಪರವಾಗಿದೆ. ನಾವು ಮುಂದೆ ಹೋಗ್ತಾ ಗೆಲ್ತೀವಿ, ಸರ್ಕಾರ ರಚನೆ ಮಾಡ್ತೀವಿ. ಆಮೇಲೆ ವಾಟ್ಸ್ಆ್ಯಪ್ ಯೂನಿವರ್ಸಿಟಿಲಿ ಎಲ್ಲ ಕಲ್ತ್ಕೊಂಡ್ ಬಂದಿದಾರಲ್ಲ, ಅದನ್ನೆಲ್ಲ ನಿಲ್ಲಿಸ್ತೀವಿ. ಯಾಕಂದ್ರೆ ಈ ರಾಷ್ಟ್ರ, ಈ ರಾಜ್ಯ ಜಾತ್ಯತೀತವಾಗಿ ಉಳಿಯತ್ತೆ ಅಂತ ನನ್ನ ಭರವಸೆ. ಈಗ ಇಡೀ ರಾಜ್ಯನೇ ನೋಡ್ತಾ ಇದೆ ಬಿಜೆಪಿ ಅವರ ಕಾಂಗ್ರೆಸ್ ಅವರ ಕಚ್ಚಾಟನ. ಈ ಒಂದು ಮೈಸೂರು ಕೊಡಗು ಜಿಲ್ಲೆಗೆ ಹೊಸ ಮುಖ ಬೇಕಾಗಿದೆ. ಎರಡೂ ಪಕ್ಷದಲ್ಲಿ ಆಂತರಿಕ ಕಲೆ ಇದೆ. ಇವತ್ತು ಮೈಸೂರು ಕೊಡಗು ಜನ ಪ್ರಜ್ಞಾವಂತ ಮತದಾರರಿದ್ದಾರೆ. ಖಂಡಿತ ನಮ್ಮನ್ನ ಹೊಸ ಮುಖನ ಆರಿಸ್ತಾರೆ. ಮೇ 23ನೇ ತಾರೀಕು ಕಾಂಗ್ರೆಸ್ನವರಿಗೆ ಒಂದೊಂದು ಬುರ್ಕಾಗಳು ಕೊಡ್ತೀವಿ. ಅವತ್ತು ತೋರ್ಸಕ್ ಮುಖ ಇರಲ್ಲ, ಮುಖ ಮುಚ್ಕೊಂಡು ಮನೆಯಲ್ಲಿ ಕೂತಿರ್ಬೇಕಾಗುತ್ತೆ. ಅವತ್ತು ರಿಸಲ್ಟ್ ಹೇಳುತ್ತೆ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಮೈಸೂರಿನಲ್ಲಿ ಬೆಂಕಿ ಬಿರುಗಾಳಿ, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬೆಂಕಿ ಬಿರುಗಾಳಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕಾವೇರಮ್ಮ ಚಾಮುಂಡೇಶ್ವರಿಯಮ್ಮ ಯಾರ ಕೈ ಹಿಡಿತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು. ಥ್ಯಾಂಕ್ ಯು ಸೋ ಮಚ್.